ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 2ನೇ ಅಧ್ಯಾಯ 8, 9, 10ನೇ ಶ್ಲೋಕವನ್ನ ಮನನ ಮಾಡೋಣ. ಅದರ ಮೇಲೆ ಹಲವು ಪ್ರಶ್ನೆಗಳು, ಅದನ್ನು ಸಹ ನೋಡಿಕೊಂಡು ನಾವು ಈ ಶ್ಲೋಕವನ್ನು ನೋಡಿ ಎರಡು ನೋಡಿದ ಮೇಲೆ ನಾವು ಒಬ್ಬೊಬ್ಬರಿಗೂ ನಮಗೆ ಏನ್ ಅನ್ಸುತ್ತೆ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಹೋಗೋಣ. ಭಾರತೀಯವರಿಗೆ ಮೊದಲನೇ ಪ್ರಶ್ನೆ. ಇದರಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ 6ನೇ ಶ್ಲೋಕ, 7ನೇ ಶ್ಲೋಕ ಆಯ್ತು. 8ನೇ ಶ್ಲೋಕ ಇಲ್ಲಿ ಇದು ಏನು ಅರ್ಜುನ ಇದು ಹೇಳುದು, ಇಂದ್ರಿಯಗಳ ತಾಪ ಯಾವುದರಿಂದ ಉಂಟಾಗುತ್ತಿದೆ ಎನ್ನುತ್ತಾನೆ ಅರ್ಜುನ. ಈ ಶ್ಲೋಕವನ್ನು ಹೇಳ್ತಾ ಇರೋದು ಅರ್ಜುನ. ಅವನಿಗಾಗುವಂತಹದ್ದು ವೇದನೆ ಏನು, ಅವನ ತೊಳಲಾಟ ಏನು ಅನ್ನೋದನ್ನೆಲ್ಲ ಶ್ರೀಕೃಷ್ಣನ ಹತ್ರ ತೋಡ್ಕೊಳ್ತಾ ಇದ್ದಾನೆ, ಹೇಗೆ ಅವನಿಗೆ ಅನುಭವಗಳಾಗ್ತಾ ಇದೆ ಅನ್ನೋದನ್ನ. ಈ ವೇದನೆಯ ಮೂಲ ಸ್ಥಾನ ಯಾವುದು, ಇದು ಹೇಗೆ ಉಂಟಾಗುತ್ತೆ, ಮತ್ತೆ ಈ ಭೂಲೋಕದ ಆಧಿಪತ್ಯ ಅಥವಾ ದೇವತೆಗಳ ಒಡೆತನ ತನ್ನ ದುಃಖವನ್ನು ನಿವಾರಿಸಲಾರದು. ಇದ್ರ ಒಳನೋಟ ಕೊಡಿ. ಅಂದರೆ ಅವನಿಗೆ ಈ ಭೂಲೋಕದ ಇಡೀ ಆಧಿಪತ್ಯವನ್ನು ಕೊಟ್ಟರು, ಚಕ್ರಾಧಿಪತ್ಯವನ್ನು ಕೊಟ್ಟರು ಅವನಿಗೆ ಬೇಕಾಗಿಲ್ಲ. ದೇವತೆಗಳಿಗೆ ಒಡೆಯನಾಗುವಂತಹ ಸ್ಥಾನವನ್ನು ಕೊಟ್ಟರು ಸಹ ಅವನಿಗೆ ಅದು ಸಹ ಬೇಡ. ಅಂದರೆ ಅಷ್ಟೊಂದು ವೇದನೆ ಆಗ್ತಾ ಇದೆ ಅವನಿಗೆ. ಇವುಗಳೆಲ್ಲ ಯಾವುದರಿಂದ ಉದ್ಭವ ಆಗಿದೆ? ಈ ಶ್ಲೋಕದಲ್ಲಿ ನೀವು ಏನನ್ನ ಗಮನಿಸ್ತೀರಾ ಅನ್ನೋದನ್ನ ತಿಳಿಸ್ಕೊಡಿ. ಆ ಶ್ಲೋಕವನ್ನು ಹಾಕ್ತೀನಿ, ಅದನ್ನು ನೋಡಿಕೊಂಡು ಹೇಳಿ. ಶ್ಲೋಕ ಇಲ್ಲಿದೆ, ಇದರ ಅರ್ಥ ಸಹ ಇಲ್ಲಿದೆ ನೋಡಿ. ಇದರ ಅರ್ಥವನ್ನು ಓದ್ಬಿಡ್ತೀನಿ. ನನ್ನ ಇಂದ್ರಿಯಗಳನ್ನು ಬಿಸಿಯಾಗಿಸುತ್ತಿರುವ ಈ ವೇದನೆಯನ್ನು ಓಡಿಸಲು ನನಗೆ ಯಾವುದೇ ಮಾರ್ಗವಿಲ್ಲ. ನಾನು ಭೂಮಿಯ ಮೇಲೆ ಸಮೃದ್ಧ ಮತ್ತು ಅಪ್ರತಿಮ ರಾಜ್ಯವನ್ನು ಗೆದ್ದರೂ ಅಥವಾ ದೇವತೆಗಳಂತೆ ಸಾರ್ವಭೌಮತ್ವವನ್ನು ಗಳಿಸಿದರೂ ಈ ದುಃಖವನ್ನು ಹೋಗಲಾಡಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಅಂದರೆ ಅವನಿಗೆ ಎಷ್ಟು ವೇದನೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಳ್ಳಲಾಗಿದೆ. ಇದರಿಂದ ನೀವು ಏನು ಹೇಳ್ತೀರಾ? ಅವನ ನಿಜವಾದ ಅನುಭವ ಹೇಗಿರಬಹುದು? ಯಾತಕ್ಕೆ ಹೀಗಾಗ್ತಾ ಇದೆ? ಅವನ ಮಟ್ಟ ಯಾವ ರೀತಿಯಲ್ಲಿದೆ? ಅವನು ಯಾವ ಹಂತದಲ್ಲಿದ್ದಾನೆ? ಇದನ್ನೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಹೇಳ್ತೀರಾ ಭಾರತೀಯವರು? ಮೇಡಮ್, ದ್ವಂದ್ವದಲ್ಲಿದ್ದಾನೆ. ಮತ್ತೆ ತುಂಬಾ ಕರುಣೆನೂ ಇದೆ ಅವನಿಗೆ. ಅಯ್ಯೋ, ನಮ್ಮವರು ಇವ್ರನ್ನ ಸಾಯಿಸೋದ್ರಿಂದ, ಕೊಲ್ಲೋದ್ರಿಂದ ಈ ರಕ್ತ ಸಿಕ್ತವಾದ ಈ ರಾಜ್ಯನ್ ತಗೊಂಡ್ ಏನ್ ಮಾಡ್ಬೇಕು? ಅದು ಯಾವಾಗ್ಲೂ ಮನ್ಸಲ್ಲೇ ಉಳಿದೋಗ್ಬಿಡತ್ತೆ. ನಮ್ಮವ್ರನ್ ಕೊಂದ್ವಲ್ಲ ಅನ್ನೋ ಒಂದು ಇದು ನಿಂತೋಗ್ಬಿಡತ್ತೆ. ಯಾವಾಗ ಈ ಪ್ರತಿಯೊಂದು ಯಾವುದೇ ಇವಾಗ ಒಂದು ಸಮೃದ್ಧಿಯಾಗಿರುವಂತ ರಾಜ್ಯ ತಗೊಂಡ್ರು ಕೂಡ ರಾಜ್ಯದಲ್ಲಿ ಎಲ್ಲಾ ಅನುಕೂಲ ಇರುತ್ತೆ, ಎಲ್ಲಾ ಇದಿರುತ್ತೆ. ಆದ್ರೆ ಪ್ರತಿಯೊಂದು ಅನುಭವಿಸ್ಬೇಕಾದ್ರೂ ನಮ್ಮವ್ರನ್ನ ಕೊಂದು ತಗೊಂಡಿರೋದು, ಇದು ನಮ್ಮವ್ರನ್ನ ಇದ್ ಮಾಡಿ ನಾವ್ ಇದನ್ನ ಅನುಭವಿಸ್ತಾ ಇದೀವಿ ಅನ್ನೋದು ಪ್ರತಿ ಒಂದು ಕ್ಷಣದಲ್ಲೂ ಅದನ್ನ ನೆನಪಿಗೆ ಬರ್ತಾ ಇರತ್ತೆ, ಅವನ್ಗೆ ಚುಚ್ತಾ ಇರತ್ತೆ. ಆದ್ರಿಂದ ಇದು ಬೇಡ. ಮತ್ತೆ ದೇವತೆಗಳು ಇದ್ರ ತನಕ ಹೋದ್ರೆ, ದೇವತೆಗಳಲ್ಲಿ ರಾಜ್ಯ ಅಂದ್ರೆ ದೇವತೆಗಳಲ್ಲಿ ಎಲ್ಲಾ ರೀತಿಯ ಸಮೃದ್ಧತೆ ಒಂದು ಇದು ಇರುತ್ತೆ. ಅದು ಅಂತ ಇದು ಕೂಡ ಬೇಡ ಅಂತಂದ್ರೆ ಅವನ ಮನಸ್ಸು ತುಂಬಾನೇ ದುಃಖ ತಪ್ತವಾಗಿರುತ್ತೆ. ಅದಕ್ಕೆ ನನ್ಗಿದು ಇಂಥ ಸಾರ್ವಭೌಮತ್ವನೂ ಬೇಡ, ನಂಗೆ ಇಂಥ ಸಮೃದ್ಧಿಯಾಗಿರೋ ರಾಜ್ಯನೂ ಬೇಡ.
ಅಂತ ಅವನ ಹ್ಮ್ ಮನಸ್ಸಿಗೆ ದ್ವಂದ್ವ. ಅದು ಅಲ್ಲದೆ ಅದ್ರ ದ್ವಂದ್ವ ಕೊಲ್ಲೋದೋ ಬೇಡವೋ ಅನ್ನೋದು ಕೂಡ ಒಂದಿರತ್ತೆ. ಆದ್ರಿಂದ ಅವ್ನು ಹ್ಮ್ ಕೃಷ್ಣನ್ಗೆ ಶರಣಾಗತಿ ಆಗ್ತಾನೆ, ನನ್ಗೆ ನೀನೇ ಒಂದು ಗುರು ಆಗು ಅಂತ. ಯಾವ ರೀತಿ ನಾನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಇಂದ್ರಿಯಗಳೆಲ್ಲ ಒಂಥರ ಇದಾಗ್ತಾ ಇದೆ, ಇಂದ್ರಿಯಗಳೆಲ್ಲ ಸೋತೋಗ್ತಾ ಇದೆ, ತುಂಬಾನೇ ದುಃಖ ಆಗ್ತಾ ಇದೆ. ಇಂದ್ರಿಯಗಳನ್ನ ನನಗೆ ಯಾವ ರೀತಿ ಇದ್ರತಾ ಅದು ತೃಪ್ತಿ ಪಡಿಸೋದು ಇದ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಶೋಕನ ನಿಯಂತ್ರಿಸಕ್ಕೆ. ಹೋಗ್ಲಾಡ್ಸೋದಿಕ್ಕೆ ನೀನೇ ಒಂದು ಗುರು ಹ್ಮ್ ಆಗು. ನಿಯಂತ್ರಕ್ಕೆ ಬರ್ತಾ ಇಲ್ಲ ನನಗೆ, ತುಂಬಾನೇ ಹ್ಮ್ ತಾಪ ಆಗ್ತಾ ಇದೆ, ನನ್ ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಅದ್ರಿಂದ ನನ್ಗೆ ನೀನೇ ಏನಾದ್ರೂ ದಾರಿ ತೋರ್ಸು ಅನ್ನೋ ಒಂದು ಶರಣಾಗತಿಗೆ ಬಂದಿದ್ದಾನೆ. ಹ್ಮ್ ಅಂದ್ರೆ ಇವಾಗ ಅವನು ಧರ್ಮವನ್ನ ಹೇಳ್ತಾ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಹೌದು ಹೌದು. ಅವನಿಗೆ ತುಂಬಾ ಶೋಕ ದುಃಖ ಎಲ್ಲ ಆಗಿರೋದು ಅವನ ಧರ್ಮ ಜಿಜ್ಞಾಸೆಯಿಂದ ಹೀಗೆಲ್ಲ ನಡೀತಾ ಇದೆ. ಅದರ ಕಾರಣವಾಗಿ ಅವನ ಇಂದ್ರಿಯಗಳು ಸಹ ಅವನು ಹೇಳಿದ ಮಾತು ಕೇಳ್ತಾ ಇಲ್ಲ ಹೇಳ್ತಾ ಇಲ್ಲ. ಅನ್ನೋದು ನಿಮ್ಮ ಒಂದು ಅನಿಸಿಕೆ, ಕರೆಕ್ಟಾ? ಹೌದು. ಹರಿ ಓಂ ಪ್ರಿಯಾಂಕಾಜಿ, ನಾವು ಭಗವದ್ಗೀತೆಯ 2ನೇ ಅಧ್ಯಾಯದ 8ನೇ ಶ್ಲೋಕವನ್ನ ಮನನ ಮಾಡ್ತಾ ಇದ್ದೀವಿ. ಹರಿ ಓಂ. ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಇಲ್ಲ, ಮನೆಯಲ್ಲಿದ್ದೀರಾ? ಈಗ ಬಂದೆ. ಹೇಳ್ತೀರಾ? ಏನಾದ್ರು ಹೇಳಕ್ಕಾಗತ್ತಾ ಇಲ್ವಾ? ಇಲ್ಲಮ್ಮ, ಕೇಳಿಸ್ಕೊತೀನಿ. ಕೇಳಿಸ್ಕೊಳ್ತೀರಾ? ಓಕೆ. ಹಾ ಹಾ. ಇನ್ನ ಯಾರು? ಸುಜಿ ಅಜ್ಜಿ, ನೀವು ಏನಾದ್ರು ಹೇಳಿ ಈ ಪದ್ಮ ಅವ್ರೆ, ಶ್ಲೋಕದ. ನಾನು ಕೇಳಿಸ್ಕೊತೀನಿ. ಹೌದಾ? ಓಕೆ. ಸುಜಿ ಅಜ್ಜಿ. ಹಾ. ಅರ್ಜುನನ್ಗೆ ದ್ವಂದ್ವ, ಅವ್ರು ಹೇಳ್ದಂಗೆ ದ್ವಂದ್ವ ಆಗೋಗಿದೆ. ಮಾಡ್ಲೋ ಬೇಡ್ವೋ ನಮ್ಮವ್ರನ್ನೆಲ್ಲ ಕೊಂದ್ಬಿಟ್ಟು ನನ್ಗೆ ಏನ್ ಸಿಗತ್ತೆ, ಏನ್ ಸಿಕ್ಕಿದ್ರು ಆ ರಾಜ್ಯ ಹೋದ್ರು, ನನ್ ರಾಜ್ಯ ಸಿಕ್ಕದಷ್ಟು ಎಷ್ಟು ರಾಜ್ಯ ಬಂದ್ರು ಇವ್ರನ್ನೆಲ್ಲ ಕಳ್ಕೊಂಡಷ್ಟು ಇದು ನನಗ್ ಸುಖನೇ ಸಿಗಲ್ಲ. ತುಂಬಾ ಅವನ್ಗೆ ಏನ್ ಮಾಡ್ಲಿ ಅಂತ ತುಂಬಾ ಅವನ್ಗೆ ಚಿಂತೆ ಆಗೋಗಿರುತ್ತೆ. ಏನಾದ್ರೂ ಒಂದು ಕರೆಕ್ಟ್ ಆಗಿರೋದು ನನಗೆ ದಾರಿ ತೋರ್ಸು ಅಂತ ಕೃಷ್ಣನ್ ಕೇಳ್ತೇನೆ ಅಂತಾನೆ. ಇಂದ್ರಿಯನ್ನೆಲ್ಲ ಅವನ್ ಕೈ ಮೀರ್ ಹೊಟ್ಟೋಗಿರುತ್ತೆ. ಯಾವ್ದು ಕಂಟ್ರೋಲ್ ಇರಲ್ಲ ಇಂದ್ರಿಯಗಳಲ್ಲಿ. ಏನ್ ಹೇಳ್ಬೇಕು ಮಾಡ್ಬೇಕು ಏನಿಲ್ಲ, ಅದರಂತೆ ಅದ್ ಹೋಗ್ತಿರತ್ತೆ. ಅದಕ್ಕೆ ಅವನು ಇಲ್ಲಿ ನಾನ್ ಕಂಟ್ರೋಲ್ ಮಾಡ್ಕೊ, ಇಂದ್ರಿಯನೆಲ್ಲ ಕಂಟ್ರೋಲ್ ಮಾಡ್ಬೇಕು, ಅದನ್ನ ಮಾಡ್ಬಿಟ್ಟು ಒಂದು ಸೀದಾ ಹೋಗ್ಬೇಕು, ಏನೋ ನನಗ್ ಗೊತ್ತೇ ತುಂಬಾ ಗೊಂದಲ ಆಗ್ತಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇವಾಗ ನೀವು ಹೇಳೋದು ಹಾಗೇನೆ. ಇವಾಗ ಧರ್ಮ ಜಿಜ್ಞಾಸೆ ಆಗಿದೆ ಅವನಿಗೆ, ಅದರ ಪರಿಣಾಮವಾಗಿ ಅವನಿಗೆ ಈ ತರ ದುಃಖ ಆಗಿದೆ, ದ್ವಂದ್ವಕ್ಕೆ ಒಳಗಾಗಿದ್ದಾನೆ ಅನ್ನೋದು ನಿಮ್ಮ ಅಭಿಪ್ರಾಯವೂ ಆಗಿದೆ ಅಲ್ವಾ? ಸಾಮಾನ್ಯ ಜನರಿಗೆ ಆಗುವಂತಹದ್ದೇನೆ. ಹಾಗೆ ಅವನು ಸಾಮಾನ್ಯವಾದಂತಹ ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನೋ ಆ ರೀತಿಯಲ್ಲಿ ಅವನು ಬಿಹೇವ್ ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭಗಳನ್ನ ನಾವು ಸಹ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನೋಡಿರ್ತೀವಿ. ಹೌದೌದು. ಒಂದು ಸರ್ತಿನಾದ್ರೂ ಇಂತಹದ್ದನ್ನ ಎದುರುಗೊಂಡಿರ್ತೀವಿ. ಹೌದು. ಸಂಧ್ಯಾಜಿ, ನಿಮ್ಮ ಅನಿಸಿಕೆ ಏನು ಈ ಶ್ಲೋಕದ ಬಗ್ಗೆ ಹೇಳ್ತೀರಾ? ಹಾ, ಹೇಳ್ತೀನಿ. ನಮಸ್ತೆ ಅಮ್ಮ. ಅಂದ್ರೆ ನಮಸ್ತೆ. ಈಗ ಮೋಹಕ್ಕೊಳಗಾಗ್ಬಿಟ್ಟಿದ್ದಾನೆ. ಮತ್ತೆ ಈಗ ಅವನು ಇಲ್ಲಿವರೆಗಿದ್ದ ಸ್ಥಿತಿನೇ ಬೇರೆ, ಇಲ್ಲಿವರೆಗ್ ಬಂದ ಸ್ಥಿತಿನೇ ಬೇರೆ, ಇನ್ ಮುಂದೆ ಆಗ್ಬೇಕು ಬೇರೆ ಸನ್ನಿವೇಶ ಇಲ್ಲಿ ಬದಲಾಗ್ತಿದೆ. ಅಂದ್ರೆ ಅವನು ಇಲ್ಲಿವರೆಗೂ ತನಗೆ ಆದ ನೋವು, ಅವರಿಂದ ಆದ ಅವಮಾನ, ದ್ರೌಪದಿಗಾದ ಅವಮಾನ, ನಾವೆಲ್ಲ ಕಳ್ಕೊಂಡಿರೋದು ರಾಜ್ಯ ಎಲ್ಲಾನು, ಇದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಯುದ್ಧಕ್ ಬಂದ. ಇಲ್ಲಿ ನಾವು ಯುದ್ಧ ಮಾಡದೆ ನಮ್ಗೆ ವಿಧಿ ಇಲ್ಲ, ನಮ್ ರಾಜ್ಯ ನಾವು ಪಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ ಬಂದ. ಆದ್ರೆ ಈಗ ಏನಾಗ್ಬಿಟ್ಟಿದೆ, ಮೋಹ ಶುರುವಾಯ್ತು. ಎಲ್ಲರನ್ನು ನೋಡ್ದಾಗ ನನ್ನವರು ಅನ್ನೋರನ್ನ ನಾನು ಹೇಗೆ ಅವರ ವಿರುದ್ಧ ನಾನು ನಿಂತ್ಕೊಳ್ಳಿ, ಹಿರಿಯರ್ನ, ಗುರುಗಳನ್ನ, ನನ್ನ ಚಿಕ್ಕಪ್ಪ ದೊಡ್ಡಪ್ಪಂದ್ರನ್ನ, ನನ್ನ ಮಕ್ಕಳನ್ನ ಎಲ್ಲರನ್ನೂ ನಾನು ಒದಿಸ್ಬೇಕಾಗಿ ಬರುತ್ತಲ್ಲ, ಏನ್ ಮಾಡೋದು ಇಂಥ ಸಂದರ್ಭದಲ್ಲಿ? ಅಂದ್ರೆ ಈಗ ಅರ್ಜುನ ದೃಷ್ಟಿ ಬದಲಾಗ್ಬೇಕಾಗಿದೆ. ಅಂದ್ರೆ ಈಗ ಎಷ್ಟುವರೆಗೂ ಅವನು ತನ್ನ ಪ್ರಯೋಜನ, ತನ್ನ ಸ್ವಾರ್ಥ ದೃಷ್ಟಿ ಇಟ್ಕೊಂಡ್ ಬಂದ ಇಲ್ಲಿ.
ನನಗೆ ನನ್ನ ಕುಟುಂಬಕ್ಕೆ ರಾಜ್ಯ ಬೇಕು ಅಂತ. ಆದ್ರೆ ಇಲ್ಲಿ ಬಂದಾಗ ಏನಾಗ್ತಿದೆ, ಅದನ್ನ ಈಗ ದೃಷ್ಟಿ ಬದಲಾವಣೆ ಆಗಿಲ್ಲಿ ಕೃಷ್ಣನ ಉದ್ದೇಶ ಏನು, ಇವನನ್ನ ಇಲ್ಲಿ ಭಗವಂತನ ಉದ್ದೇಶ ಏನಪ್ಪಾ ಅಂದ್ರೆ ಅರ್ಜುನನ ಮೂಲವಾಗಿ ಇಟ್ಟಿಸ್ಕೊಂಡು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ಬೇಕಾಗಿದೆ ಭಗವಂತ. ಅದಕ್ಕೆ ಈಗ ಇಲ್ಲಿ ಅವನ ದೃಷ್ಟಿನೇ ಬದಲಾಗ್ಬೇಕು. ಇಲ್ಲಿ ಅರ್ಜುನನ್ ದೃಷ್ಟಿ ಇಲ್ಲಿವರೆಗೂ ಇದ್ದಂತ ದೃಷ್ಟಿ ಬದಲಾವಣೆ ಆಗಿ ಕೆಳಮುಖವಾಗಿದ್ದಂತ ದೃಷ್ಟಿ ಮೇಲ್ಮುಖವಾಗಿ ಹೋಗ್ಬೇಕು. ಇಲ್ಲಿ ಧರ್ಮ ಅಧರ್ಮಗಳನ್ನ ಮೀರಿದ ಸ್ಥಿತಿಗೆ ಹೋಗ್ಬೇಕು. ಅಂದ್ರೆ ಭೌಮಮುಖವಾಗಿ ಅಂದ್ರೆ ಮೇಲ್ಮುಖವಾಗಿ ಹೋಗ್ಬೇಕು. ಈಗ ನಾವಿಲ್ಲಿ ಏನು ಅಂದ್ರೆ ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ನಾವೆಲ್ಲರೂ ಈ ತರಗತಿಗೆ ಬಂದದ್ದು ಒಂದು ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂದ್ರೆ, ಮೊದಲ ಬಾರಿಗೆ ನಾವು ಏನೋ ಶ್ಲೋಕ ಕಲಿತೀವಿ. ನನಗಿಲ್ಲಿ ಪರಿಚಯ ಆದದ್ದು ಉದ್ದೇಶ, ಇಲ್ಲಿ ಏನೋ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಹಿಂಗ್ ಹೇಳ್ಕೊಡ್ತಾರೆ, ನಾವು ಕಲಿಬೇಕು ಅಂತ ಬಂದ್ವಿ. ಆ ನಂತರ ನಮಗ್ ಗೊತ್ತಾಯ್ತು ಇಲ್ಲಿ ಅದನ್ನಲ್ಲದೆ ನಾನು ಯಾರು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಮ್ಮ ನೋವುಗಳಿಗೆ ಇಲ್ಲಿ ಒಂದು ಪರಿಹಾರನೂ ಇದೆ ಅನ್ನೋದು ನಮಗೆ ತಡವಾಗಿ ಗೊತ್ತಾಯ್ತು. ಈಗ ಅಂದ್ರೆ ಆಧ್ಯಾತ್ಮಿಕದ ಕಡೆಗೆ ಬರ್ಬೋದು, ಇಲ್ಲಿ ನಮ್ಮೆಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ ಅನ್ನೋದು ನಮಗೆ ಆಮೇಲೆ ನಿಧಾನವಾಗಿ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದ್ರು. ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸನ್ನಿವೇಶನೇ ಬೇರೆ, ಈಗ ಆಗ್ತಾ ಇರೋ ಸನ್ನಿವೇಶನೇ ಬೇರೆ ಇಲ್ಲಿ. ಹಾಗಾಗಿ ಅವರು ಅಂದ್ರೆ ಈಗ ಗುರುವ ಸ್ಥಾನದಲ್ಲಿ ಇಲ್ಲಿ ಸಕನ ರೀತಿ ಇದ್ರು ಇಷ್ಟು ದಿನ. ಇನ್ನು ಮುಂದೆ ಏನಾಗ್ತಿದ್ದಾರೆ, ಶರಣಾಗ್ತಿದ್ದಾನೆ ಈಗಿಲ್ಲ ಅರ್ಜುನ. ಅಪ್ಪ ನನ್ ಕೈಲಾಗಲ್ಲಪ್ಪ, ಇನ್ನು ನಾನು ಈ ಯುದ್ಧ ಮಾಡ್ಲಾರೆ, ಇಲ್ಲೆಲ್ಲಾ ನೋಡ್ತಾ ಇದ್ರೆಲ್ಲ ನನ್ನೋರೆ, ಇವ್ರನ್ನೆಲ್ಲ ನಾನು ಹಿಂಗಪ್ಪ ಎದುರಿಸೋದು, ಆಗಲ್ಲ ಪ್ರಭು ನನ್ ಕೈಲಿ, ನಡುಗೋಗ್ಬಿಡ್ತಾ ಇದೀನಿ, ನನ್ ಕೈ ಎತ್ತಕ್ ಆಗ್ತಾ ಇಲ್ಲ, ನನ್ ಬಿಲ್ಲು ಬಾಣ ಹಿಡಿಯಕ್ ಆಗಲ್ಲ, ರಥದಲ್ಲಿ ನಿಲ್ಲಕ್ ಆಗಲ್ಲ, ನನ್ ಪರಿಸ್ಥಿತಿ ಅಯೋಮಯವಾಗ್ಬಿಟ್ಟಿದೆ ಪ್ರಭು, ನನ್ ಕೈಲಿ ಇದನ್ನೆಲ್ಲ ಎದುರಿಸಕ್ ಆಗಲ್ಲ ಅಂತ ಶರಣಾಗೋ ರೀತಿಲಿ ಬಂದ್ಬಿಟ್ಟ ಈಗ ಕೃಷ್ಣ ಪರಮಾತ್ಮನ ಎದುರಿಗೆ. ಇದಕ್ಕೊಂದು ಉದಾಹರಣೆನೂ ಕೊಡ್ಬೇಕು. ಹೆಂಗೆ ಈಗ ಒಂದು ಹೆಣ್ಣು ಮಗು ಇಲ್ಲಿವರೆಗೆ ಬೆಳೆದಿದ್ದಂತ ತವ್ರ ಮನೇನ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಎಲ್ಲರನ್ನೂ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರ್ನೆಲ್ಲ ಬಿಟ್ಟು ಹೋಗುವಾಗ ಹೇಗಾಗುತ್ತೋ ಅವ್ರ ಪರಿಸ್ಥಿತಿ, ಇಲ್ಲಿ ಅರ್ಜುನನ್ ಪರಿಸ್ಥಿತಿ ಹಂಗಾಗ್ಬಿಡ್ತಾ ಇದೆ. ಹೆಂಗಪ್ಪ ನಾನು ಎದುರಿಸೋದು, ನನ್ ಕೈಲಿ ಆಗಲ್ಲ ಇನ್ನು ಅನ್ನೋಂಗೆ. ಅವಾಗ ಈಗ ಏನಾಗ್ಬೇಕಾಗಿದೆ, ಈ ಕೃಷ್ಣ ಪರಮಾತ್ಮ ಈಗ ನಿಂತು ಮುಂದೆ ಇನ್ನು ಈಗ ಇರೋದು ಅದ್ಭುತವಾದ ಇಲ್ಲಿವರೆಗಂತ ಸನ್ನಿವೇಶನೇ ಬೇರೆ, ಇನ್ನು ಮುಂದಿನ ಸನ್ನಿವೇಶ ಬೇರೆ. ಈಗ ಫಿಲಮ್ ಅಲ್ಲಿ ಇಂಟ್ರೋಲ್ ಇದ್ದಂಗ ಆಯ್ತು ಈಗ ಇಲ್ಲಿ, ಇನ್ ಮುಂದೆ ನೋಡ್ಬೇಕು ಇನ್ನೇನು ಅಂತ ಅನ್ನೋದನ್ನ ಹೇಳ್ತೀನಿ. ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿದರೆ, ಅದು ಹೇಗೆ ಅವನು ಈ ಹಂತದಲ್ಲಿ ಹೇಗೆ ಬದಲಾವಣೆಯನ್ನ ಕಂಡುಕೊಳ್ಳೋದಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡಿದಿರ. ಬಹಳ ಧನ್ಯವಾದಗಳು. ಹರಿ ಓಂ ವೀಣಾಜಿ. ಹರಿ ಓಂ ವಸಂತಾಜಿ. ಮ್ಯಾಮ್ ಒಂದ್ ನಿಮಿಷ. ಹೇಳಿ ಮ್ಯಾಮ್ ಇವತ್ತು ಹೊಸ ಶ್ಲೋಕ ಹೇಳ್ಕೊಡ್ತೀರಾ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ತೀರಾ? 8, 9, 10 ಮನನ ಮಾಡ್ತೀವಿ. ಅದೇ ಸ್ವಲ್ಪ ಸ್ಕೂಲ್ದ ವರ್ಕ್ ಇತ್ತು, ಅದಕ್ಕೋಸ್ಕರ ಲೀವ್ ಮಾಡ್ಬೋದಾ ಅಂತ ಕೇಳಿದೆ. ಖಂಡಿತ ರೆಕಾರ್ಡಿಂಗ್ ಇರುತ್ತೆ, ನೀವು ಬೇಕಾದ್ರೆ ಹಾಕೊಂಡು ನೀವು ನೋಡ್ಕೊಳ್ಬೋದು. ಹಾ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ವೀಣಾಜಿ ಇದ್ದೀರಾ? ಮಾತಾಡ್ಬೋದಾ ಅಥವಾ ಕೇಳಿಸ್ಕೊಳ್ತೀರಾ? ಅವರು ಏನು ಆನ್ಸರ್ ಮಾಡ್ತಾ ಇಲ್ಲ. ಓಕೆ, ನಾವು ಈ ಮನನ ಕಾರ್ಯವನ್ನು ಮುಂದುವರ್ಸೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನನ್ನ ಇಂದ್ರಿಯಗಳನ್ನು ಬಿಸಿಯಾಗಿಸುತ್ತಿರುವ ಈ ವೇದನೆಯನ್ನು ಓಡಿಸಲು ನನಗೆ ಯಾವುದೇ ಮಾರ್ಗ ಇಲ್ಲ. ನಾನು ಭೂಮಿಯ ಮೇಲೆ ಸಮೃದ್ಧ ಮತ್ತು ಅಪ್ರತಿಮ ರಾಜ್ಯವನ್ನು ಗೆದ್ದರೂ ಅಥವಾ ದೇವತೆಗಳಂತೆ ಸಾರ್ವಭೌಮತ್ವವನ್ನು ಗಳಿಸಿದರೂ ಈ ದುಃಖವನ್ನು ಹೋಗಲಾಡಿಸಲು ನನಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾನೆ. ಇವಾಗ ನೀವೆಲ್ಲ ಹೇಳಿದ್ದು ಬಹಳ ಚೆನ್ನಾಗಿ ಹೇಳಿದ್ರಿ. ಹೇಗೆ ಅವನು ಧರ್ಮ ರೀತಿಯಲ್ಲಿ ಅವನು ಚಿಂತನೆಯನ್ನು ಮಾಡ್ದ. ನನಗೆ ಏನು ಈ ಪ್ರಪಂಚದಲ್ಲಿ ಏನು ಕೊಟ್ಟರು ಸಹ ನನಗೆ ಈ ದುಃಖವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಇವಾಗ ಇದಕ್ಕೆ ಒಂದು ಅಷ್ಟು ನಾವು ನಮ್ಮ ಒಂದು ರಚನೆಯನ್ನು ಜೀವಿ ಅಂದರೆ ಏನು ಅನ್ನೋದನ್ನು
ಮತ್ತೆ ಜೀವಿ ಯಾವುದರಿಂದ ಮಾಡಲ್ಪಟ್ಟಿದೆ, ಅಂಗಾಂಗಗಳು ಏನೇನು, ಅವು ಏನೇನು ಕೆಲಸ ಮಾಡುತ್ತವೆ, ಯಾವುದು ಹೇಗಿರುತ್ತೆ, ಇದಕ್ಕೆಲ್ಲವೂ ಮತ್ತೆ ನಾನು ಆ ಈ ದೇಹ ಮನಸ್ಸು ಬುದ್ಧಿನ ಅದಕ್ಕಿಂತ ಬೇರೆನಾ ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದುಕೊಂಡ್ರೆ ನಾವು ಇದನ್ನು ಇನ್ನು ಮುಂದೆ ಎಲ್ಲವೂ ಸಹ ಅದರ ಮೇಲೆ ಆಧಾರಿತವಾಗಿಯೇ ಇರುತ್ತೆ. ಅದಕ್ಕೆ ಈ ಶ್ಲೋಕದಲ್ಲಿ ನಾವು ಅದನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಒಂದು ಜೀವಿ ಅಂತಂದ್ರೆ ಜೀವಿಗೆ ಸ್ಥೂಲ ದೇಹ ಮತ್ತೆ ಸೂಕ್ಷ್ಮ ದೇಹ, ಕಾರಣ ಶರೀರ, ಇಷ್ಟು 3 ಶರೀರಗಳಿರುತ್ತೆ. ಈ ಕಾರಣ ಶರೀರದಿಂದ ಸೂಕ್ಷ್ಮ ಹಾಗೂ ಸ್ಥೂಲ ಶರೀರಗಳು ಉಂಟಾಗಿರುತ್ತೆ. ಸ್ಥೂಲ ಶರೀರ ಅಂದ್ರೆ ನಿಮ್ಗೆ ಏನು ಯಾವುದು ನಮ್ಮ ಅಂಗಾಂಗಗಳು ಏನು ಕಾಣಿಸ್ತಾ ಇದೆಯೋ ಅದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅಂತಂದ್ರೆ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಅನ್ನುವ 4. ಅವು ಪೂರ್ತಿಯಾಗಿ ಮನಸ್ಸು ಅಂತಲೇ ಅಂತಃಕರಣ ಅಂತಂದ್ಬಿಟ್ಟು ಅವು ಕಾರ್ಯಚಟುವಟಿಕೆಗಳಿಗೆ ಅನುಗುಣವಾಗಿ 4 ವಿಂಗಡಿಸಲ್ಪಟ್ಟಿದೆ. ಇದರಲ್ಲಿ ಅಹಂಕಾರ ಅನ್ನೋದು ಏನು ಮಾಡುತ್ತೆ, ಅದೇ ಸಾರ್ವಭೌಮನಾಗಿ ಎಲ್ಲ ಚಟುವಟಿಕೆಗಳನ್ನು ನಾನು ಮಾಡಿದೆ, ನಾನು ಕೂತ್ಕೊಂಡೆ, ನಾನು ಹೋದೆ, ಹೀಗೆ ಎಲ್ಲವನ್ನು ಹೇಳ್ಕೊಂಡು ನಾನು ಈ ಕೆಲಸ ಮಾಡಿದೆ ಅನ್ನೋದೆಲ್ಲನೂ ಅದೇ ಸಾರ್ವಭೌಮ ಆಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇರುತ್ತೆ. ಆದರೆ ನಿಜವಾದ ನಾನು ಯಾರು? ಇಲ್ಲಿ ಆತ್ಮವೇ ನಿಜವಾದ ನಾನು. ಆ ಆತ್ಮನನ್ನ ಮರೆಮಾಚಿಬಿಟ್ಟಿರುತ್ತೆ. ಈ ಮಾಯಾಶಕ್ತಿಗೆ 2 ಶಕ್ತಿಗಳಿರುತ್ತೆ. ಒಂದು ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ ಅನ್ನೋದು. ಆ ಆವರಣ ಶಕ್ತಿಯಿಂದ ಏನು ಮಾಡುತ್ತೆ, ನಿಜವಾದ ನಾನು ಅನ್ನೋದನ್ನ ಮರೆಮಾಚಿಸ್ಬಿಡುತ್ತೆ. ಹಾಗೆ ಮಾಡಿರೋದಕ್ಕೋಸ್ಕರ ಈ ಅಹಂಕಾರ ಏನು ಮಾಡುತ್ತೆ, ಈ ದೇಹ ನೋಡುತ್ತೆ. ಅದು ಯಾವಾಗಲೂ ಹೊರ ಪ್ರಪಂಚವನ್ನೇ ನೋಡುವಂಥದ್ದು. ಈ ದೇಹನೇ ನಾನು, ಮನಸ್ಸೇ ನಾನು, ಬುದ್ಧಿನೇ ನಾನು ಅಂತ ತೋರಿಸುತ್ತೆ. ಅದಕ್ಕೆ ಆತ್ಮ ಇರೋದು ಗೊತ್ತಿಲ್ಲ. ಅದಕ್ಕೆ ಏನು ಮಾಡುತ್ತೆ, ಸುಖ ಸಂತೋಷಗಳನ್ನೆಲ್ಲನೂ ಹೊರಗಡೆಯಿಂದ ಹುಡುಕುತ್ತೆ. ಹಾಗೆ ಹೊರಗಡೆ ಅಂದರೆ ಈ ಸಾರ್ವಭೌಮತ್ವ ಬಂದರೆ ನನಗೆ ಸಂತೋಷ ಬರುತ್ತೆ, ನನಗೆ ಈ ವಸ್ತುವನ್ನು ತೆಗೆದುಕೊಂಡ್ರೆ ನನಗೆ ಸಂತೋಷ ಬರುತ್ತೆ, ಅದನ್ನು ಗಳಿಸಿದ್ರೆ ನನಗೆ ಸಂತೋಷ ಬರುತ್ತೆ. ಅಂದರೆ ದೇವತೆಗಳು ಅನ್ನೋದು ನಮ್ಮ ಕಲ್ಪನೆಯಲ್ಲಿ ಇರುವಂಥದ್ದು. ದೇವತೆಗಳು ತುಂಬ ಸಂತೋಷವಾಗಿರ್ತಾರೆ. ಅವರಿಗೆ ಒಡೆಯ ಆಗೋದ್ರೆ ಇನ್ನೆಂತಹ ಸಂತೋಷದಲ್ಲಿ ನಾನು ತೇಲಾಡಬಹುದು ಅನ್ನುವ ಒಂದು ನಮ್ಮ ಕಲ್ಪನಾ ಶಕ್ತಿಯಿಂದ ನಾವು ನನಗೆ ಅಂತಹ ಸ್ಥಾನ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ಬಹುದು ಅಂತ ಅನ್ಕೊಳ್ತೀವಿ. ಆದರೆ ಇಲ್ಲಿ ಅರ್ಜುನನಿಗೆ ಏನಾಗಿದೆ, ಅವನು ಎಲ್ಲ ಇದು ಅನುಭವಿಸಿ ಏನಾಗಿದೆ, ಈ ಹೊರ ಪ್ರಪಂಚದಿಂದ ನಾನು ಎಷ್ಟೇ ಗಳಿಸಿದ್ರೂ ಸಹ ಅದರಿಂದ ನನಗೆ ಸಂಪೂರ್ಣವಾದ ಶಾಶ್ವತವಾದಂತಹ ಸುಖ ಅನ್ನೋದು ಸಿಗಲ್ಲ. ಅದೆಲ್ಲವೂ ಅಲ್ಪವಾದದ್ದು. ಈ ಸಾರ್ವಭೌಮತ್ವವಾಗಲಿ ಅಥವಾ ದೇವತೆಗಳ ಒಡೆತನವಾಗಲಿ ಸಿಕ್ಕಿದ್ರೂ ಸಹ ನನಗೆ ಈ ದುಃಖ ಅನ್ನೋದು ಹಿಂಗಲ್ಲ. ಯಾವಾಗ ಈ ದುಃಖ ಬರುತ್ತೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ಕೊಂಡಾಗ್ಲೆ. ದೇಹ ಅನ್ಕೊಂಡಾಗ ಈ ದೇಹ ಹುಟ್ಟುತ್ತೆ, ಕಾಯಿಲೆ ಬರುತ್ತೆ, ನರಳುತ್ತೆ, ಮತ್ತೆ ಒಂದಿನ ಸತ್ತೋಗುತ್ತೆ. ಹುಟ್ಟು ಸಾವಿನ ಮಧ್ಯ ಮಾತ್ರ ಅಷ್ಟು ಕಾಲಕ್ಕೆ ಮಾತ್ರ ಸೀಮಿತ, ಆಮೇಲೆ ಇಲ್ಲ. ಹಾಗಾಗ್ಬಿಟ್ಟು ನಾನು ಒಂದಿನ ಸಾಯ್ತೀನಿ, ನನ್ನ ಜೊತೆಲಿ ಇರೋರು ಸಹ ಸತ್ತೋಗ್ತಾರೆ. ಅದನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದು ನನಗೆ ಗೊತ್ತಾಗಲ್ಲ. ಆದ್ರೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು. ಮತ್ತೆ ಮನಸ್ಸಿಗೂ ಆಗುವಂತಹ ಬೇಕಾದಷ್ಟು ವಿಕಲ್ಪಗಳು, ಬೇಕಾದಷ್ಟು ದುಃಖಗಳು ಎಲ್ಲವೂ ಸಹ ನಾನೇ ಅಂತ ಅನ್ಕೊಳ್ತೀನಿ. ಆದರೆ ನಿಜವಾಗ್ಲೂ ಅವೆಲ್ಲ ನಾನು ಅಲ್ಲ. ಆದರೆ ನಾನು ಹೋಗ್ಲಾಡಿಸ್ಕೊಳ್ಳೋಕ್ಕೆ ನಂಗೆ ಗೊತ್ತಾಗಲ್ಲ. ಬುದ್ಧಿ ಇಲ್ಲೂ ಅಷ್ಟೇ, ನಾನು ಅಲ್ಪ ಬುದ್ಧಿ ಅಥವಾ ನನಗೆ ಎಷ್ಟೊಂದು ಬುದ್ಧಿ ಇದೆ, ಇವೆಲ್ಲವೂ ಆ ರೀತಿಯಲ್ಲಿ ನಾವು ದೇಹ ಮನಸ್ಸು ಬುದ್ಧಿಗಳನ್ನೇ ನಾನು ಅಂತ ಅನ್ಕೊಂಡು ಇದ್ದಾಗ ಈ ರೀತಿಯ ಅಪರಿಮಿತವಾದ ದುಃಖಕ್ಕೆ ಒಳಗಾಗುವ ಸಂದರ್ಭಗಳೇ ಹೆಚ್ಚಾಗತ್ತೆ. ಇದನ್ನ ದಾಟಿ ಹೋದಾಗ, ಹಾಗೆ ದಾಟಿ ಹೋಗಬೇಕಾದರೆ ನಮಗೆ ಸದ್ಗುರುಗಳ ಒಂದು ಮಾರ್ಗದರ್ಶನ ಅನ್ನೋದು ಬೇಕು. ಅದನ್ನ ಇವಾಗ ಅವನು ಕಂಡುಕೊಂಡಿದ್ದಾನೆ ಅರ್ಜುನ. ಈಗ
ನನಗೆ ನನ್ನಿಂದ ಭರಿಸೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಉನ್ನತವಾದದ್ದು ಏನಾದರೂ ಇದೆಯಾ? ತಿಳುವಳಿಕೆ ಇರುವಂಥವ್ರನ್ನ ನಾವು ಕೇಳೋಣ ಅಂತಂದ್ಬಿಟ್ಟು ಶ್ರೀಕೃಷ್ಣನನ್ನ ಮೊರೆ ಹೋಗ್ತಾನೆ. ಶ್ರೀಕೃಷ್ಣ 11ನೇ ಶ್ಲೋಕದಿಂದ ತನ್ನ ಒಂದು ಜ್ಞಾನವನ್ನು ಕೊಡ್ತಾನೆ. ಆದರೆ ಈ ಶ್ಲೋಕಗಳಲ್ಲಿ 8, 9, 10ರಲ್ಲಿ ಬಹಳ ತುಂಬ ಸುಂದರವಾಗಿ ಹೇಳಲಾಗಿದೆ. ಈ ಅರ್ಜುನನ ಮನಸ್ಥಿತಿ ಹೇಗಿದೆ, ಈ ಬದಲಾವಣೆಗೆ ಹೇಗೆ ಅವನು ಹದಗೊಂಡು ಅವನು ಎಲ್ಲವನ್ನೂ ಸಹ ಅವನು ಅರ್ಪಣೆ ಮಾಡಿಬಿಡ್ತಾನೆ. ಅಹಂ ಅನ್ನೋದು ಸಂಪೂರ್ಣವಾಗಿ ಇಲ್ಲವಾಗಿ ಹೋಗುತ್ತೆ. ಈ ಅಹಂ ಯಾವಾಗಿರುತ್ತೋ ಅದು ತೋರಿಸೋದು ಈ ದೇಹ ಮನಸ್ಸು ಬುದ್ಧಿಗಳನ್ನೇ. ಅದನ್ನು ಪೂರ್ತಿ ಕಳಚಿ ಹಾಕಿದಾಗ ಸಂಪೂರ್ಣವಾಗಿ ಆತ್ಮನೇ ಪ್ರಕಾಶಿಸುವುದು. ಆಗ ಆತ್ಮಜ್ಞಾನ ಅನ್ನುವುದು ಲಭ್ಯವಾಗುವಂತಹದ್ದು. ನಾನು ಯಾರು ಅಂತ ಗೊತ್ತಾಗೋದು. ಆ ರೀತಿಯಲ್ಲಿ ಇಲ್ಲಿ ಬದಲಾವಣೆಯನ್ನು ನಾವು ಕಂಡುಕೊಳ್ತಿದ್ವಿ. ಈ ದುಃಖ ಅನ್ನೋದು ಈ ಮನಸ್ಸಿನಿಂದ ಬಂದಿರುವುದು. ಅದನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ. ಮನಸ್ಸನ್ನು ಯಾವಾಗ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಹಾಗಾಗಿ ಇಂದ್ರಿಯಗಳು ಸಹ ನಾನು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಅವುಗಳು ಸರಿಯಾಗಿ ಕೆಲಸ ಮಾಡಲ್ಲ. ಅವು ಮಾಡಬೇಕಾದ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಅವು ಸಮರ್ಥವಾಗಿ ಇರಲ್ಲ. ಹಾಗೆ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಆ ದೇಹ ಮನಸ್ಸು ಬುದ್ಧಿಗಳು ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದನ್ನು ದಾಟಿ ಹೋಗಬೇಕು. ಇದು ಆ ಹಂತ. ಮುಂದಿನ ಶ್ಲೋಕ ಏನು ಹೇಳುತ್ತೆ ಅದನ್ನ ನೋಡೋಣ. ವೀಣಾಜಿ, ಏನಾದರೂ ನೀವು ಹೇಳೋದಿದ್ಯಾ? ಸುಮತಿ, ಹರಿ ಓಂ ಸುಮತಿ. 8ನೇ ಶ್ಲೋಕ ನಾವು ಮನನ ಮಾಡ್ತಾ ಇದ್ದೀವಿ. ಹರಿ ಓಂ ಆಂಟಿ. ಹರಿ ಓಂ ಆಂಟಿ, ಸಾರಿ ಲೇಟ್ ಆಗಿ ಜಾಯ್ನ್ ಆಯ್ತೆ. ಆಯ್ತು ಆಂಟಿ, ಕೇಳಿಸ್ಕೊಂತಾ ಇದ್ದೆ ಆಂಟಿ. 8ನೇ ಶ್ಲೋಕ. ಅದೇ, ಇನ್ನು ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಸುಮತಿ. ಇಲ್ಲ ಆಂಟಿ, ಏನಿಲ್ಲ, ನೀವೇ ಎಲ್ಲ ಹೇಳಿದ್ರೆ ನನಗೇನ್ ನಿಮ್ಗಿಂತ ಹೆಚ್ಚಿಗೆ ಗೊತ್ತಿದ್ರೆ ಹೇಳ್ಬೋದು. ಇಲ್ವಲ್ಲ ಆಂಟಿ? ಹಾಗೆ ಹೆಚ್ಚಿಗೆ ಕಡಿಮೆ ಏನಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಫ್ಲಾಶ್ ಆಗ್ತಾ ಇರುತ್ತೆ. ಇಲ್ಲ ಆಂಟಿ, ನೀವ್ ಏನು ಕರೆಕ್ಟ್ ಆಗಿದ್ದು ಗೊತ್ತಾಗಕ್ಕೆ. ಈಗ 9ನೇ ಶ್ಲೋಕದಲ್ಲಿ ಪ್ರಶ್ನೆಗಳು ಇಲ್ಲಿ ಋಷಿಕೇಶ ಅಂತಾರೆ, ಗುಡಾಕೇಶ ಅಂತಾರೆ, ಮತ್ತೆ ಗೋವಿಂದ ಅನ್ನೋದು ಬರುತ್ತೆ. ಆ ಗೋವಿಂದ ಅನ್ನೋದನ್ನು ತೆಗೆದುಕೊಳ್ಳೋಣ. ಮತ್ತೆ ಪರಂತಪ ಅನ್ನೋದು ಸಹ ಬರುತ್ತೆ 9ನೇ ಶ್ಲೋಕದಲ್ಲಿ. 9ನೇ ಶ್ಲೋಕವನ್ನು ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಋಷಿಕೇಶ, ಗುಡಾಕೇಶ, ಪರಂತಪ. ಶ್ರೀಕೃಷ್ಣನನ್ನ ಋಷಿಕೇಶ, ಗೋವಿಂದ ಅಂತ ಹೇಳ್ತಾರೆ. ಅರ್ಜುನನ ಗುಡಾಕೇಶ, ಪರಂತಪ ಅಂತ ಹೇಳ್ತಾರೆ. ಇವುಗಳ ಅರ್ಥಗಳನ್ನು ಸಹ ತಿಳಿಸ್ಕೊಳ್ಬೇಕು ನಾವು. ಯಾವ ಸಂದರ್ಭದಲ್ಲಿ ಹೇಗೆ ಸಂಬೋಧನೆಯನ್ನ ಮಾಡಿದ್ದಾರೆ ಅಂತಂದ್ಬಿಟ್ಟು ಈ ಶ್ಲೋಕದ ಅರ್ಥವನ್ನ ಸಹ ತಿಳಿದುಕೊಳ್ಳೋಣ. ಇದನ್ನ ಸಂಜಯ ಹೇಳೋದು. 9ನೇ ಶ್ಲೋಕ, 10ನೇ ಶ್ಲೋಕ ಎರಡು ಸಹ ಸಂಜಯ ಹೇಳುವಂತಹದ್ದು. ಅವನ ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸಂಜಯ ಹೇಳ್ತಾನೆ, ಹೀಗೆ ಹೇಳಿದ ನಂತರ ಪರಂತಪ ಗುಡಾಕೇಶನು ಋಷಿಕೇಶನನ್ನು ಉದ್ದೇಶಿಸಿ ಹೇಳಿದನು, ಗೋವಿಂದ, ನಾನು ಯುದ್ಧ ಮಾಡೋದಿಲ್ಲ ಮತ್ತು ಮೌನವಾಗಿ ಅಂತಂದ್ಬಿಟ್ಟು ಯಾರಿಗೆ ಹೇಳ್ತಾನೆ? ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರನ ಹತ್ರ ತಾನೇ ಸಂಜಯ ಕೂತ್ಕೊಂಡು ಎಲ್ಲ ಯುದ್ಧದಲ್ಲಿ ಆಗುವಂತಹ ಪ್ರತಿಯೊಂದನ್ನು ಸಹ ಹೇಳೋದು. ಅವನಿಗೆ ಇವನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಇವಾಗ ನಾನು ಯುದ್ಧನೇ ಮಾಡಲ್ಲಪ್ಪ, ಇಂತಹ ಮಹಾನ್ ವೀರನೇ ನಾನು ಯುದ್ಧ ಮಾಡಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ, ಯಾಕೆಂದ್ರೆ ಧೃತರಾಷ್ಟ್ರನಿಗೂ ಗೊತ್ತು ಇವನು ಅರ್ಜುನ ಮಹಾವೀರ, ನನ್ನ ಮಕ್ಕಳನ್ನ ಅವನು ಉಳಿಸಲ್ಲ ಅಂತಂದ್ಬಿಟ್ಟು. ಇದನ್ನು ಕೇಳ್ಬಿಟ್ಟಾದ್ರು ಅವನೆಲ್ಲನೂ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ಮೇಲಾದ್ರೂ ಇವನು ಬದಲಾವಣೆ ಆಗ್ತಾನ ನೋಡೋಣ ಅಂತಂದ್ಬಿಟ್ಟು ಹೇಳ್ತಾನೆ, ಹೀಗೆ ಹೇಳಿದ್ನಪ್ಪ ಅಂತಂದ್ಬಿಟ್ಟು. ಈ ಶ್ಲೋಕದಲ್ಲಿ
ನೀವು ಹೀಗೆ ಋಷಿಕೇಶ ಮತ್ತು ಗೋವಿಂದ ಅಂತ ಕರೆದಿರೋದ್ರ ಅರ್ಥಗಳನ್ನು ಮತ್ತು ಗುಡಾಕೇಶ ಪರಂತಪ ಇವುಗಳನ್ನು ತಿಳಿಸ್ಕೊಡ್ತೀರಾ? ವೀಣಾಜಿ, ನೀವು ಹೇಳ್ತೀರಾ? ಸುಮತಿ? ಹಾ ಆಂಟಿ. ಋಷಿಕೇಶ ಅನ್ನೋದಕ್ಕೆ ಅರ್ಥ ಏನಾದ್ರು ಹೇಳಕ್ಕಾಗತ್ತಾ? ಇಲ್ಲ ಆಂಟಿ, ಮರ್ತೋಗಿದೆ. ಒಂದೊಂದ್ ಹೆಸರಿಗೂ ಕೃಷ್ಣನ್ಗೆ ಈ ಒಂದೊಂದು ಭಗವದ್ಗೀತೆಯಲ್ಲಿ ಇದೆ. ಒಂದೊಂದ್ ಸಂದರ್ಭಕ್ಕೆ ಒಂದೊಂದ್ ತರ ಕರೀತಾರೆ ಅಂತ ಗೊತ್ತು. ನನ್ಗಿದು ಹಾ. ಮರ್ತೋಗಿದೆ ಆಂಟಿ, ನೆನ್ಪಿಲ್ಲ ಆಂಟಿ. ಹೋಗ್ಲಿ, ಇದರಲ್ಲಿ ಯಾವ್ದಾದ್ರೂ ಒಂದಕ್ಕೆ ಗೊತ್ತಿದ್ಯಾ? ಗುಡಾಕೇಶ ಅಂತಂದ್ಬಿಟ್ಟು ಅರ್ಜುನನ್ಗೆ ಹೇಳ್ತಾರೆ. ಗುಡಾಕೇಶ ಅಂದ್ರೇನು, ಪರಂತಪ ಅಂದ್ರೆ ಏನು? ಇಲ್ಲ ಆಂಟಿ, ಮರ್ತೋಗಿದೆ, ಟೋಟಲಿ ಮರ್ತೋಗಿದೆ. ಪರವಾಗಿಲ್ಲ ಸುಮತಿ. ಓಕೆ, ಓಕೆ ಓಕೆ, ಥ್ಯಾಂಕ್ಸ್. ಭಾರತಿಜಿ, ನೀವು ತಿಳಿಸ್ಕೊಡ್ತೀರಾ? ಇಲ್ಲಿ ಗುಡಾಕೇಶ ಅಂದ್ರೆ ನಿದ್ದೆನ ಗೆದ್ದಿರೋನು. ನಿದ್ದೆ ಅನ್ನೋದು ಒಂದು ಅಜ್ಞಾನದ ಅವಸ್ಥೆ ಅದು. ಯಾಕೆಂದ್ರೆ ನಿದ್ದೆಲಿ ನಾವ್ ಯಾವ್ದೇ ರೀತಿ ಯೋಚನೆ ಮಾಡಕ್ಕಲ್ಲ, ಯಾವ್ದೇ ರೀತಿ ಒಂದ್ ಕೆಲ್ಸಗಳು ಮಾಡಕ್ಕಾಗಲ್ಲ. ಅತಿಯಾಗಿ ನಿದ್ದೆ ಮಾಡ್ದಾಗ ಹೇಳ್ತಾರಲ್ಲ, ಅತಿ ನಿದ್ರಾಲೋಲುಡು ತಿಳಿವಿಲೇನಿ ಮೂರ್ಖಡು ಅಂತ. ಹಾಗೆ ತುಂಬಾ ನಿದ್ದೆ ಮಾಡಿದ್ರು ಕಷ್ಟ, ಅದನ್ನ ತಡೆಯಕ್ ಸಾಧ್ಯ ಇಲ್ಲ. ಒಂದ್ ದಿನದಲ್ಲಿ 1-2 ಅವರ್ ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಗ್ಗಿನ ಸಾಯಂಕಾಲ ತನಕ ಹಾಕಳಿಸ್ತಾನೆ ಇರ್ತೀವಿ. ನಿದ್ದೆ ಮಾಡ್ಲೇಬೇಕು ಅನ್ನೋ ತರ ಆಗೋಗುತ್ತೆ. ಆದ್ರೆ ನಿದ್ದೆನ್ ಜಯಿಸಕ್ಕೆ ಸಾಧ್ಯ. ಅಂತ ನಿದ್ದೆನ್ ಗೆದ್ದ ಅಂತ ಅರ್ಜುನ, ಅವ್ನ್ ತುಂಬಾ ಜ್ಞಾನಿ ಅಂತ. ಯಾತಿಕಿಲಿ ಗುಡಾಕೇಶ ಅಂತಂದ್ರೆ ಅಂತ ಜ್ಞಾನಿಯಾದ ಅರ್ಜುನ ಯುದ್ಧ ಮಾಡಲ್ಲ ಅಂತ ಕೂತಿದ್ದಾನೆ ಇವಾಗ. ಯಾಕೆಂದ್ರೆ ಎಷ್ಟೋ ರೀತಿ ತಪಸ್ಸುಗಳು ಮಾಡಿ, ಎಷ್ಟು ತರದ್ ಇದು ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಾನೆ. ಅಷ್ಟು ತುಂಬಾ ಪವರ್ಫುಲ್ ಆಗಿರುವಂತ ಅರ್ಜುನ ಇವಾಗ ಯುದ್ಧ ಮಾಡಲ್ಲ ಅಂತ ಇದ್ದಾನೆ. ಯಾಕೆ? ಮತ್ತೆ ಪರಂತಪ ಅಂದ್ರೆ ಶತ್ರುಗಳಿಗೆ ತಾಪವನ್ನು ಕೊಡುವಂತವ್ನು, ಶತ್ರುಗಳಿಗೆ ಶಿಕ್ಷೆ ಮಾಡೋ ಅಂತವ್ನು. ಇಂಥ ಅರ್ಜುನ ಇವಾಗ ಯುದ್ಧ ಮಾಡಲ್ಲ ಅಂತ ಇದ್ದಾನೆ. ಅದು ಯಾರೆದ್ರಿಗೆ? ಋಷಿಕೇಶ, ಇಂದ್ರಿಯಗಳಿಗೆ ಒಡೆಯನಾದಂತವನು, ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋ ಅಂತವನು. ಅಂತ ನಂತರ ನಿಂತ್ಕೊಂಡು ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅಂತ ಅರ್ಜುನ. ಇಂಥ ಅರ್ಜುನ ಅವನ್ ಮನಸ್ಸಿನ ಗೊಂದಲ ಆಗಿರೋದ್ರಿಂದ ಅವನ್ಗೆಲ್ಲಾ ರೀತಿಯ ಅನುಭವಗಳು ಆಗ್ತಾ ಇರುತ್ತೆ. ಇಂದ್ರಿಯಗಳಲ್ಲಿ ಬಾಯಿ ಒಣಗ್ತಾ ಇದ್ದು, ಗಾಂಡೀವ ಜಾರ್ತಾ ಇರೋದು, ಮತ್ತೆ ಅವನ್ ಕೈ ಕಾಲಲ್ಲಿ ಶಕ್ತಿನೇ ಇಲ್ಲ. ಇಷ್ಟೆಲ್ಲಾ ತೊಂದರೆ ಆಗ್ತಾ ಇದೆ. ಅವನ ಇಂದ್ರಿಯಗಳೆಲ್ಲ ಸೋತೋಗ್ತಾ ಇದೆ. ಆದ್ರೆ ಈ ಇಂದ್ರಿಯಗಳನ್ನ ಗೆದ್ದ, ಇಂದ್ರಿಯಗಳಿಗೆ ಒಡೆಯನಾಗಿರುವಂತ ಋಷಿಕೇಶನ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ದಾನಲ್ಲ ಇಂತ ಅರ್ಜುನ. ಮತ್ತೆ ಗೋವಿಂದ ಅಂತಂದ್ರೆ ಎಲ್ಲರಿಗೂ ಆನಂದ ಕೊಡುವಂತವನು, ಎಲ್ಲಾ ಇಂದ್ರಿಯಗಳಿಗೂ ಆನಂದ ಕೊಡುವಂತವನು. ಗೋವರ್ಧನಗಿರಿ ಎತ್ತಿದಾಗ ಅವನ್ಗೆ ಗೋವಿಂದ ಅಂತ ಹೆಸರು ಬಂತಂತೆ. ಅಲ್ಲಿ ಸುಮಾರು 7 ದಿವಸನೇನೋ ಮಳೆ ಸುರಿದು ಅಷ್ಟೆಲ್ಲಾ ಆಗಿ ಅವ್ರಿಗೆ ಅವನ್ನ ನೋಡಿ ಅವ್ರಿಗೆ ನಿದ್ದೆ, ನೀರಡಿಕೆ ಏನೂ ಇಲ್ಲ. ಬರೀ ಅವ್ನ್ ನೋಡೋದೇ ಆಗಿರುತ್ತೆ 7 ದಿವಸನೂ. ಅಷ್ಟು ಆನಂದ ಇರುತ್ತೆ ಅವನ್ನ ನೋಡಿದ್ರೆ. ಅಂತ ಆನಂದವಾಗಿರುವಂತ ಗೋವಿಂದನ ಹತ್ರ ಇಟ್ಕೊಂಡು ಈ ರೀತಿ ಅಳ್ತಾ ಇದ್ದಾನೆ ಅರ್ಜುನ ಅಂತ ಸಂಜಯ ಹೇಳಿರ್ಬಹುದು. ನೀವು ಈ ಗುಡಾಕೇಶ ಹೇಳಿದ್ರಲ್ಲ, ಅದು ಹಾಗೆ ಯಾವಾಗ್ಲೂ ನನಗೂ ಯಾವಾಗ್ಲೂ ಗುಡಾಕೇಶ ಅನ್ನೋ ಹೆಸರು ಬಹಳ ಇಷ್ಟ. ಯಾತಕ್ಕೆ ಅಂತಂದ್ರೆ ಯಾವಾಗ್ಲೂ ನಾನು ತಿಳ್ಕೊಳ್ತಾ ಇರ್ತೀನಿ, ಗುಡಾಕೇಶ ಅಂತಂದ್ರೆ ನಿದ್ರೆಯನ್ನು ಗೆದ್ದವನು. ಮೊದ್ಲು ಗೊತ್ತಾಗ್ತಾ ಇರ್ಲಿಲ್ಲ ನನಗೆ. ಆಮೇಲೆ ಹೀಗೆ ಈ ಒಂದು ಹಾದಿಲ್ ಬಂದ ಮೇಲೆ ನಿದ್ದೆಯನ್ನು ಗೆದ್ದವನು. ನಿದ್ದೆ ಅಂತಂದ್ರೆ ಏನು? ಅದು ಅಜ್ಞಾನವನ್ನ ಗೆದ್ದಂಥವನು ಅಂತಂದ್ಬಿಟ್ಟು. ಅಂದ್ರೆ ನಿದ್ದೆಯಿಂದ ಯಾವಾಗ್ಲೂ ಎಚ್ಚರದಲ್ಲಿರುವಂತಹವನಿಗೆ ಏನು, ಎಚ್ಚರ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಯಾವಾಗ್ಲೂ ಜಾಗರೂಕವಾಗಿ ಏನ್ ಬಂದ್ರು ಸರಿಯಾಗಿ ಅದನ್ನ ನೋಡಿ ಸರಿಯಾಗಿ ಅದಕ್ಕೆ ತಕ್ಕನ ಹಾಗೆ ನಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಯಾವಾಗ್ಲೂ ನಿದ್ದೆ ಮಾಡ್ತಾ ಇರೋನ್ಗೆ ಏನಾಗುತ್ತೆ, ಅದನ್ನ ಆ ಸಂದರ್ಭವನ್ನ ಎದುರಿಸೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ಜ್ಞಾನಿಗಳಿಗೆ ಮಾತ್ರನೇ ಅದು ಸಾಧ್ಯ ಆಗತ್ತೆ. ಜ್ಞಾನಿಗಳಿಗೆ ಮಾತ್ರನೇ ಅದು ಇದಾಗತ್ತೆ.
ಯಾವಾಗ್ಲೂ ಅಂದ್ರೆ ಎಚ್ಚರವಾಗಿರ್ಬೇಕು, ಅಂದ್ರೆ ಅವನು ಜ್ಞಾನಿ ಆಗಿರ್ಬೇಕು ಅಂತಂದ್ಬಿಟ್ಟು ಹೀಗೆ. ಅಜ್ಞಾನ, ನಿದ್ದೆ ಅಂದ್ರೆ ಅಜ್ಞಾನ, ಮತ್ತೆ ಅದನ್ನ ಗೆದ್ದವನು ಅಂತಂದ್ರೆ ಅಜ್ಞಾನವನ್ನು ಗೆದ್ದವನು ಅಂತಂದ್ರೆ ಅವನು ಜ್ಞಾನ ಅನ್ನೋದು ಬಂದಿದೆ ಅಂತಂದ್ಬಿಟ್ಟು. ಈ ಸಂದರ್ಭದಲ್ಲಿ ಜ್ಞಾನ ಬರೋದಕ್ಕೋಸ್ಕರ ಈ ಗುಡಾಕೇಶ ಅಂದ್ರೆ ನಿನ್ನಲ್ಲಿ ಇದೆಯಪ್ಪ ಜ್ಞಾನ, ಅದು ಏನೋ ಕವ್ಕೊಂಡಿದೆ, ಅದನ್ನ ತೆಗಿಬೇಕು ಅನ್ನೋದಷ್ಟೇ. ಪ್ರತಿಯೊಬ್ಬರು ಜ್ಞಾನಿಗಳೇ, ಆದ್ರೆ ಅಲ್ಲಿ ಮುಸುಕು ಅಥವಾ ಈ ಕನ್ನಡಿ ಇದೆ, ಕನ್ನಡಿ ಮೇಲೆ ಬೇಕಾದಷ್ಟು ಧೂಳಿದೆ, ಆ ಧೂಳನ್ನು ತೆಗಿಬೇಕಷ್ಟೆ. ಕನ್ನಡಿ ಯಾವಾಗ್ಲೂ ಕನ್ನಡಿ ಇದ್ದಾಗೆ ಇರುತ್ತೆ, ಅದನ್ನ ಮುಸುಕು ಇರೋದು ಏನೋ ಧೂಳು, ಆ ಧೂಳನ್ನು ತೆಗಿಬೇಕಾಗಿರೋದು ಅಷ್ಟೇನೆ ಆಗ್ಬೇಕಾಗಿರೋದು ಜ್ಞಾನ ಅಂತ ಅಂದ್ರೆ. ಈ ಪರಂತಪ ಅನ್ನೋದು ಸಹ ಇನ್ನು ಬೇರೆ ಸುಜಿ ಅವರು ಮತ್ತೆ ಸಂಧ್ಯಾಜಿ ಎಲ್ಲ ಏನ್ ಹೇಳ್ತಾರೆ ಕೇಳೋಣ. ಸುಜಿಯಾಜಿ, ನೀವೇನ್ ಹೇಳ್ತೀರಾ? ಹಲೋ, ಮ್ಯೂಟ್ ಇದಾಗ್ತಾನೆ ಇರ್ಲಿಲ್ಲ. ನಾನು ಸರಿ. ಬಾಕಿಯವ್ರು ಎಲ್ಲಾನು ಹೇಳಾಯ್ತು. ನಿಜವಾಗ್ಲೂ ನಂಗೆ ಅಷ್ಟೊಂದ್ ಹೇಳಕ್ ನಿಜವಾಗ್ಲೂ ಬರಲ್ಲ. ಪರವಾಗಿಲ್ಲ, ಹೇಳ್ರಿ. ಎಲ್ಲ ಗೊತ್ತಿದೆ ನಿಮ್ಗೆ, ಎಕ್ಸ್ಪ್ರೆಸ್ ಮಾಡಕ್ ಸ್ವಲ್ಪ ಇದಷ್ಟೇ. ಒಂದ್ ಸ್ವಲ್ಪ ಎತ್ಕೊಟ್ರೆ ನೀವ್ ಹೇಳ್ತೀರ, ನಂಗೆ ಗೊತ್ತು, ನಿಮ್ಮ ಒಡನಾಟ ತುಂಬಾ ದಿನದಿಂದ ಇರೋದ್ರಿಂದ ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತು. ಹೇಳಿ, ಸ್ಟಾರ್ಟ್ ಮಾಡಿ ನೀವು. ಇಲ್ಲ ಇಲ್ಲ, ಬೇಡ ಬೇಡ, ನಾನು ಕೇಳಿಸ್ಕೊತಿದ್ದೀನಿ. ಇವ್ರದ್ದು ಚೆನ್ನಾಗಿದೆ, ಕೇಳಿಸ್ಕೊತೀನಿ. ನೆಕ್ಸ್ಟ್ ಸಂಧ್ಯಾ ಅವ್ರದ್ದು ಕೇಳಿಸ್ಕೊತೀನಿ, ನಿಮ್ದು ಕೇಳಿಸ್ಕೊತೀನಿ. ಪ್ಲೀಸ್ ಹಾಕೋತೀನಿ ತಲೆಗೆಲ್ಲಾನು. ಓಕೆ ಓಕೆ, ಥ್ಯಾಂಕ್ಸ್ ಮಾ. ಸಂಧ್ಯಾಜಿ. ಹಾಮ, ಹೇಳ್ತೀನಿ. ನನಗ್ ತೋಚ್ದಂಗ್ ನಾನು ಹೇಳ್ತೀನಿ. ಅಂದ್ರೆ ಇಲ್ಲಿ ಈಗಾಗ್ಲೇ ನೀವು ಹೇಳ್ದಂಗೆ ಋಷಿಕೇಶ ಅಂದ್ರೆ ಶ್ರೀಕೃಷ್ಣ, ಗುಡಾಕೇಶ ಅಂದ್ರೆ ನಿದ್ರೆಯನ್ನು ಗೆದ್ದವನು. ಇಲ್ಲಿ ಋಷಿಕೇಶ ಇಂದ್ರಿಯ ಮನಸ್ಸು ಎರಡನ್ನು ಗೆದ್ದವನು ಭಗವಂತ. ನಾವಿಲ್ಲಿ ಮಾಡ್ಬೇಕಾಗಿರೋದು, ನಾವೀಗೆಲ್ಲರೂ ಭಗವಂತರೇ ಹೇಳ್ಕೊತಾ ಇದೀವಿ, ನಾನು ದೇವ್ರೆ ಅಂತೆಲ್ಲ. ನಾವೆಲ್ಲ ಈಗ ದೇವ್ರೇ ತಿಳ್ಕೊಳೋದು. ಈಗ ಇನ್ನು ನಾವು ಇಂದ್ರಿಯಗಳನ್ನ ಗೆಲ್ಲಿಲ್ಲ, ಗೆದ್ದವನು ಭಗವಂತ. ಅದಕ್ಕೆ ಇಲ್ಲಿ ಉದಾಹರಣೆ ಕೊಟ್ಟಿರೋದು ಗುಡಾಕೇಶ ಅಂದ್ರೆ ನಿದ್ರೆಯನ್ನು ಗೆದ್ದ. ಇಲ್ಲಿ ನಿದ್ರೆಯನ್ನು ಗೆದ್ದ ಅಂದ್ರೆ ಅವನೇ ಸೋಮಾರಿ ಅಲ್ಲ. ಇಲ್ಲಿ ಒಂದು ಹೇಳ್ತಾರೆ, ಇದನ್ನೇ ಯಾವ್ದನ್ನೇ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಭಗವದ್ಗೀತೆಯನ್ನ ಯಾರು ಅಧ್ಯಯನ ಮಾಡ್ತಾರೋ, ಯಾರು ಈ ಕಡೆ ಮನಸ್ಸು ಕೊಡ್ತಾರೋ ಅವ್ರೆಲ್ಲರೂ ಚೈತನ್ಯಶಾಲಿಗಳು. ಅವ್ರೆಲ್ಲರೂ ಆಕ್ಟಿವ್ ಆಗಿರ್ತಾರೆ ಯಾವಾಗ್ಲೂ. ಇವ್ರಿಗೆ ಏನೋ ಇದೇ ಜಡತ್ವನೇ ಬರಲ್ಲ. ಅವರೆಲ್ಲ ನಿದ್ದೆ ಗೆದ್ದೋರೆಯ ಅನ್ನೋಂಗೆ ಹೇಳ್ತಾರೆ. ಸೋಮಾರಿಗಳಿಗಲ್ಲ ಇದು. ಯಾವಾಗ ನಾವು ಇಲ್ಲಿ ಬಂದ್ಬಿಡ್ತೀವಿ, ಯಾವ ಭಗವಂತನ ಈ ಭಗವದ್ಗೀತೆಯನ್ನ, ಅವನ ಗೀತೆಯನ್ನ ಕೇಳಕ್ ಬರ್ತೀವಿ, ಅವಾಗ್ಲೇ ಯಾವಾಗ ಒಂದೊಂದ್ ಗೀತೆ ಕೇಳ್ತಾ 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 ನಮ್ಮಲ್ಲಿರೋ ನರನಾಡಿಗಳನ್ನೆಲ್ಲ ಚೈತನ್ಯ ಉಕ್ಕೇರಿಯಕ್ ಶುರುವಾಗುತ್ತೆ. ಹೌದು, ನಾವೆಲ್ಲ ಮಾಡ್ತಿರೋದು ಸ್ವಾರ್ಥ ನಾವು ಇಂದ್ರಿಯನ್ನ ಗೆಲ್ಲಕ್ ಸಾಧ್ಯವಾಗುತ್ತೆ. ಅಂದ್ರೆ ಇಲ್ಲಿ ಒಂದು ಮೊದಲನೇದಾಗಿ ಸೋಮಾರಿಗಳಿಗಲ್ಲ ಇದು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನಿದ್ದೆನ ಗೆದ್ದವನು ಹೇಗೆ ಅಂದ್ರೆ, ನಿದ್ದೆ ಈಗ ಒಬ್ಬ ಒಳ್ಳೆ ವಿದ್ಯಾರ್ಥಿ, ರ್ಯಾಂಕ್ ಸ್ಟೂಡೆಂಟ್, ಅವನು ನಿದ್ದೆ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಅವನು ಹಗಲು ರಾತ್ರಿ ಅನ್ನದೇನೆ ಓದ್ಬೇಕಾಗತ್ತೆ. ನಾವು ಹಾಗೆ ಮಲಗಿದ್ರು ಈಗ ಎಚ್ಚರ ಸ್ಥಿತಿಯಲ್ಲಿ, ಈಗ ನಾವಾಗ್ಲೇ 3 ಸ್ಥಿತಿಗಳಲ್ಲಿ ನಮ್ಮ ಮನಸ್ಸು ಹೇಗ್ ಕೆಲಸ ಮಾಡುತ್ತೆ, ನಾವ್ ಹೇಗೆ ನಡ್ಕೋತೀವಿ ಅನ್ನೋದನ್ನ ಈಗಾಗ್ಲೇ ಎಚ್ಚರ, ಕನಸು, ಗಾಢ ನಿದ್ದೆಯಲ್ಲಿ ಹೇಳಿದೀವಿ. ಎಚ್ಚರದಲ್ಲಿ ನಮ್ಮ ಇಂದ್ರಿಯಗಳೆಲ್ಲವೂ ಪ್ರಪಂಚದ ಬಾಹ್ಯಮುಖವಾಗಿ ನೋಡಿ, ಪ್ರಪಂಚದ ಎಲ್ಲ ವಸ್ತುಗಳ ಕಡೆಗೆ ಗಮನ ಹರಿಸಿ ಅವೆಲ್ಲವೂ ಕಡೆಗೇನೆ ಸ್ಪಂದಿಸ್ತಾ ಇರುತ್ತೆ. ಈಗ ಹಾಗೇನೆ ಈಗ ನಾವು ನಿದ್ರಾವಸ್ಥೆಯಲ್ಲಿ ಹೋದಾಗ್ಲೂ ನಮ್ಮ ಇಂದ್ರಿಯಗಳು ಅಂದ್ರೆ ಮನಸ್ಸು ಅದನ್ನ ಬಿಟ್ರುವೆ, ಬಾಹ್ಯ ವಸ್ತುಗಳನ್ನ ಬಿಟ್ರು ನಮ್ಮ ಅಂತರಂಗದ ಒಳಗ ಮನಸ್ಸನ್ನ ನೋಡಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇಲ್ಲಿ ನಮ್ಮಲ್ಲಿ ನಿದ್ದೆ ಗೆದ್ದವನು ಅಂದ್ರೆ ಇನ್ನೂ ಒಂದ್ ಹೇಳಿದ್ರು ನಮ್ಗೆ ಹಿಂದೆ ಉದಾಹರಣೆಗಳನ್ನ, ಸತ್ವ, ರಜಸ್ಸು, ತಮೋ ಗುಣಗಳನ್ನ ಕೊಡ್ತಾ, ಇಲ್ಲಿ ಸತ್ವ ಗುಣವಾಗಿರ್ತಕ್ಕಂಥ ನಮ್ಗಿಲ್ಲ ರಾವಣ, ವಿಭೀಷಣ, ಕುಂಭಕರ್ಣನ ಉದಾಹರಣೆ ಕೊಟ್ರು. ಅವ್ರ 3 ಜನನ್ನ ನಾವು ಉದಾಹರಣೆ ಇಟ್ಕೊಂಡ್ರೆ ಸಾಕು ಇಲ್ಲಿ. ಅಂದ್ರೆ ಸತ್ವಗುಣ ಇದ್ದಂತಹ ವಿಭೀಷಣನೇ ಇವತ್ತಿಗೂ ಶಾಶ್ವತ. ಈ ತಮೋಗುಣ, ರಜೋಗುಣಗಳಿದ್ದವರು ಅವೆಲ್ಲವೂ ಸರಿ ಇಲ್ಲ ಅನ್ನೋದಿಗಾಗ್ಲೇ ಗೊತ್ತ. ಅಂದ್ರೆ ಸೋಂಬೇರಿಗಳು, ಅವರಲ್ಲಿ ಜಡತ್ವ ಜಾಸ್ತಿ ಇರುತ್ತೆ ಅನ್ನೋದನ್ನ ಕುಂಭಕರ್ಣನ ಉದಾಹರಣೆಯಾಗಿ ಕೊಟ್ರು. ಹೇಗೆ ನಾವು ಹಗಲು ರಾತ್ರಿ 6 ತಿಂಗಳು ನಿದ್ದೆ, 6 ತಿಂಗಳು ಎಚ್ಚರ, ತಿನ್ನು, ಉಣ್ಣು, ಮಲಗು, ಹೀಗ್ ಮಾಡಿದ್ರೆ ನಾವು ಜೀವನದಲ್ಲಿ ಏನನ್ನು ಸಾಧಿಸಕ್ ಆಗಲ್ಲ ಅನ್ನೋದನ್ನ ಉದಾಹರಣೆ ಕೊಡೋದಕ್ಕೋಸ್ಕರನೇ
ಈ ಸತ್ವ ರಜ ತಮೋ ಗುಣಗಳನ್ನ ಕೊಟ್ಟು ಹೇಳ್ತಾ ಬಂದ್ರು. ನಾವು ಯಾವ ರೀತಿ ನಡ್ಕೊಂಡ್ರೆ ಜೀವನದಲ್ಲಿ ನಮ್ಮ ಜೀವನ ಸಾರ್ಥಕ್ಯ ಗಳಿಸ್ಕೊಳಕ್ಕೆ ಸಾಧ್ಯ ಅನ್ನೋದನ್ನ ನಾವೀಗ ಇಲ್ಲಿ ತಿಳ್ಕೊತಾ ಹೋಗ್ಬೋದು. ಇಂದ್ರಿಯಗಳನ್ನ ಗೆಲ್ಬೇಕು, ಮನಸ್ಸು, ನಿದ್ದೆ, ಇವುಗಳನ್ನೂ ಗೆಲ್ಬೇಕು ನಾವು. ನಮ್ಗೆ ಜೀವನಕ್ಕೆ ಎಷ್ಟು ಯಾವ ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ಮಾಡ್ತಾ ಬಂದ್ರೆ ಉಳಿದ ಸಮಯ ನಮ್ಗೆ ಒಳ್ಳೆ ಕೆಲಸಗಳನ್ನು ಮಾಡೋದಿಕ್ಕೆ ಅನುಕೂಲ ಆಗುತ್ತೆ. ನಿದ್ದೆಯಲ್ಲೇ ನಾವು ಕಳೆದು ಬಿಟ್ರೆ ಬಹಳಷ್ಟು ಸಮಯ ನಾವು ಮುಂದೆ ಮಾಡ್ಬೇಕಾದದ್ದು ಅಂದ್ರೆ ಎಲ್ಲಾರ್ಗೂ ಆಗಲ್ಲ. ಸೋಮಾರಿಗಳಿಗೆ 24 ಗಂಟೆನೂ ನಿದ್ದೆ ಮಾಡ್ತಾನೆ ಇದ್ಬಿಡ್ತಾರೆ, ಬೇಕಾದ್ರೆ ಕೂತು ಹಂಗೆಲ್ಲ ಕಾಲ ಕಳೀತಾರೆ. ಆದ್ರೆ ಅದೇ ಸತ್ವಗುಣ ಇರ್ತಕ್ಕಂಥವ್ರು ಹಂಗಲ್ಲ, ಎಷ್ಟು ಸಮಯ ಇದ್ರೂ ಅದನ್ನ ಉಪಯುಕ್ತವಾಗಿ ಉಪಯೋಗಿಸ್ಕೊಳ್ಳೋದ್ರ ಕಡೆಗೆ. ಉದಾಹರಣೆಗೆ ನೀವೇ ನೋಡ್ಬೋದು, ಈಗ ನಾನ್ ನಿಮ್ಮನ್ನೇ ಗಮನಿಸ್ತಾ ಇದ್ದೀನಿ, ಎಷ್ಟು ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಎಷ್ಟನ್ನೆಲ್ಲಾನು ಈ ಸಮಯ ನಿಮ್ಗೆ ಎಷ್ಟಿದ್ರು ಸಾಲದು. ನಿಮ್ಗೆ ಹಗಲು ರಾತ್ರಿಯಿಂದ ಬೇಕಾದ್ರೆ ವರ್ಕ್ ಮಾಡ್ಬಿಡ್ತಿದ್ದೀರಾ. ಈಗ ಆ ತರ ನಾವು ನಿಮ್ಗಳನ್ನ ಉದಾಹರಣೆ ಇಟ್ಕೊಂಡು, ಈಗ ಪ್ರಭುಜಿ ಆಯ್ತು, ಕಾತ್ಯಾಯಿನಿ ಮ್ಯಾಮ್ ಆಯ್ತು, ನಾನು ನೋಡ್ತಾ ಇದ್ದೀನಿ ಎಲ್ಲರೂನು ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂದ್ರೆ ನಾವುಗಳು ಹಿಂಗಿರ್ಬೇಕಲ್ವಪ್ಪ ಅನ್ನೋ ರೋಲ್ ಮಾಡಲ್ಗಳು ನಮ್ಗೆ ನೀವುಗಳೇನೆ. ಹಂಗೆ ನಿದ್ದೆ ಗೆದ್ದು ಅಂದ್ರೆ ನಮ್ ಸೋಮಾರಿತನ ಕಡಿಮೆ ಆಗುತ್ತೆ. ನಮ್ಮ ಮನಸ್ಸು ಈಗ ಇಂದ್ರಿಯಗಳು ಗೆಲ್ಬೇಕು ಅನ್ನೋದಕ್ಕೇನೆ ಇದು ಹೇಳಿದ್ವಿ. ಅಂದ್ರೆ ಈಗ ಏನ್ ಮಾಡತ್ತೆ ಕಣ್ಣು, ನಮ್ಗೀಗ ಏನಾಗುತ್ತೆ, ಧಾರಾವಾಹಿ ಬರ್ತಾ ಇದೆ ನಡಿ ಆ ಕಡೆ ನೋಡು ಅನ್ನತ್ತೆ. ನಾಲ್ಗೆ ಹೇಳುತ್ತೆ ಬಾ ರುಚಿ ರುಚಿಯಾದದ್ದು ಏನೋ ಇದೆ ತಿನ್ನು ಬಾ ಮಾಡು ಬಾ ಅಂತ. ಹೀಗೆ ಇವನ್ನೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಬರ್ಬೇಕು ನಾವು. ಅದೆಲ್ಲ ಸಾಕು ಜೀವನಕ್ಕೆ. ಈಗ ನಮ್ಗೆ ಈಗಾಗ್ಲೇ ಬಹಳಷ್ಟು ವಯಸ್ಸು ಕಳೆದು ಬಿಟ್ಟಿದೀವಿ ಈ ಸೋಮಾರಿತನದಲ್ಲೇ. ಹೇಗ್ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದೇನೆ ಅನಾವಶ್ಯಕವಾಗಿ ಕಾಲಹರಣ ಮಾಡ್ಬಿಟ್ಟಿದೀವಿ. ಸಿಕ್ಕಿರೋ ಇನ್ನ ಒಂದು ಇಷ್ಟೋ ಸಮಯನಾದ್ರೂ ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ, ನಾವು ಭಗವಂತ ನಮ್ಮಲ್ಲೇ ಇದೆ, ಯಾವುದೋ ಈ ಬಾಹ್ಯ ವಸ್ತುಗಳಲ್ಲಿ ಇಲ್ಲ, ನಮ್ಮ ಸುಖ ಸಂತೋಷ ಆನಂದ ಎಲ್ಲ ನಮ್ಮ ಅಂತರ್ಯದಲ್ಲೇ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದೊಂದು ಶ್ಲೋಕದಲ್ಲೂ ನಮ್ಮನ್ನ ಉದ್ದೀಪನಗೊಳಿಸ್ತಾ ಇದ್ದಾನೆ ಭಗವಂತ ಅಂತ ಹೇಳ್ಬೋದು. ಚೆನ್ನಾಗಿ ಹೇಳಿದಿರಾ ಸಂಧ್ಯಾಜಿ. ಧನ್ಯವಾದಗಳು. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ? ಓಕೆ, ಈಗ ಗುಡಾಕೇಶ ಅನ್ನೋದು ಸಾಕಷ್ಟು ನಾವು ಈಗ ವಿಚಾರವನ್ನ ಮಾಡಿದ್ವಿ. ಗುಡಾಕೇಶ ಅಂತಂದ್ರೆ ಯಾವಾಗ್ಲೂ ಜಾಗೃತವಾಗಿರುವಂಥವನು ಅಂತ ನಾವು ಒಂದೇ ಒಂದು ಪದದಲ್ಲಿ ತೆಗೆದುಕೊಳ್ಳೋಣ. ಯಾವಾಗ್ಲೂ ಜಾಗೃತ ಅವಸ್ಥೆಯಲ್ಲಿ ಇರುವಂತಹವನು ಅಂದ್ರೆ ಸಾಮಾನ್ಯ ಒಬ್ಬ ಮನುಷ್ಯ. ಅವನು ಒಂದು ಹದಕ್ಕೆ ಬರ್ತಾ 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 ಅವನು ಈ ಜಡತ್ವವನ್ನ ಬಿಟ್ಟು, ಈಗ 3 ಗುಣಗಳ ಎಲ್ಲ ಹೇಳಿದ್ರಲ್ಲ ಹಾಗೆ ಒಂದೊಂದು ಹಂತವನ್ನ ದಾಟಿ 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 ಅವನು ಸತ್ವಗುಣಕ್ಕೆ ಬಂದು ಅವಾಗ ಜಾಗೃತ ಅವಸ್ಥೆಯಲ್ಲಿ ಅವನು ಯಾವಾಗ್ಲೂ ಇರ್ತಾನೆ ಅಂತ. ಅಂತಹವನು ಈಗ ಅರ್ಜುನ ಪರಂತಪ, ಶತ್ರುಗಳನ್ನ ಸೆದೆಬಡಿಯುವಂತವನು ಪರಂತಪ. ಇಲ್ಲಿ ಯಾವ ಶತ್ರುಗಳನ್ನ ಅವನು ಸೆದೆ ಬಡಿಬೇಕು? ಈಗ ಕೌರವರು ಪಾಂಡವರು ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಶತ್ರುಗಳು ಯಾರು? ನಮ್ಮಲ್ಲಿ ದುಷ್ಟ ಶಕ್ತಿಗಳು ಮತ್ತೆ ಒಳ್ಳೆಯ ಶಕ್ತಿಗಳು, ಸಾತ್ವಿಕ ಗುಣಗಳು ಇವೆ ನಮ್ಮಲ್ಲಿ. ಈ ದೈವಿಕ ಗುಣಗಳು ಮತ್ತೆ ಅಸುರಿ ಗುಣಗಳು, ಎರಡರ ವಿರುದ್ಧ ಇಲ್ಲಿ ಸಂಘರ್ಷಣ ಆಗ್ತಾ ಇರೋದು. ಈಗ ಅದನ್ನ ನಾವು ಈ ಒಂದು ಅಸುರಿ ಗುಣಗಳನ್ನ ನಾವು ದಮನ ಮಾಡಬೇಕು. ಆದ್ರೆ ಇಲ್ಲಿಗೆ ಏನಾಗಿದೆ, ಕೌರವರ ಇದು ಸೈನ್ಯವೇ ಜಾಸ್ತಿ ಇದೆ. ಈ ದೈವಿಕ ಗುಣಗಳು ಒಂದು ಏನಿದೆ ಅವುಗಳ ಒಂದು ಪರಿವಾರ ಕಡಿಮೆ ಇದೆ. ಆದ್ರೆ ಹೇಗೆ ಗೆಲ್ಲಬಹುದು ಅನ್ನೋದು ಅದು ಮುಂದಿನ ಶ್ಲೋಕದಲ್ಲೂ ನಾವು ನೋಡಬಹುದು. ಋಷಿಕೇಶ ಅನ್ನೋದನ್ನ ತೆಗೆದುಕೊಳ್ಳೋಣ. ಋಷಿಕೇಶ ನೀವು ಇಬ್ರು ತುಂಬಾ ಚೆನ್ನಾಗಿ ಹೇಳಿದ್ರೆ, ಹೇಗೆ ಇಂದ್ರಿಯಗಳು ಮತ್ತೆ ಮನಸ್ಸನ್ನು ಎರಡನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತಹದ್ದು. ಅಂದ್ರೆ ಆ ಎರಡನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಅಹಮ್ಮಗೆ ಸಾಧ್ಯ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ವಿವರಣೆಯನ್ನು ಕೊಡುವಾಗ ಈ ಅಹಂ ಬಗ್ಗೆ ಮಾತಾಡಿದಾಯ್ತು. ಈ ಅಹಮ್ಮೇ ನಮ್ಮನ್ನ ಎಲ್ಲವನ್ನು, ನಮ್ಮ ಎಲ್ಲ ಜೀವನದ ಚಟುವಟಿಕೆಗಳಲ್ಲೂ ಸಹ
ಅಹಮ್ಮೇ ಇರುವಂತಹದ್ದು. ಆ ಅಹಂ ಏನು ಹೊರಗಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಅಂದ್ರೆ ಇಂದ್ರಿಯಗಳು ಹೇಳ್ದಂಗೆ ಕೇಳ್ತಾ ಇರುತ್ತೆ. ಅದಕ್ಕೆ ನಿಯಂತ್ರಣ ಇಲ್ಲ. ಅದಕ್ಕೆ ಕಡಿವಾಣ ಹಾಕ್ಬಿಟ್ಟು ಮನಸ್ಸು ಮತ್ತು ಇಂದ್ರಿಯಗಳನ್ನ ಕಡಿವಾಣ ಹಾಕ್ಬೇಕಾದ್ರೆ, ಅವನ್ನ ಸರಿಯಾಗಿ ನಿಯಂತ್ರಿಸಬೇಕಾದ್ರೆ ಬುದ್ಧಿಗೆ ಸಾಧ್ಯ. ಬುದ್ಧಿ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಅಂದ್ರೆ ಬುದ್ಧಿಯಲ್ಲೇ ಶ್ರೀಕೃಷ್ಣ ಪರಮಾತ್ಮ ಜನನವಾಗೋದು, ಶ್ರೀಕೃಷ್ಣ ಅಲ್ಲಿ ಅವತಾರವಾಗೋದು. ಆಗ ಈ ಒಂದು ದೈವಿ ಗುಣಗಳನ್ನ ರಕ್ಷಣೆ ಮಾಡಿ ಈ ಅಸುರಿ ಗುಣಗಳನ್ನು ದಮನ ಮಾಡೋದಕ್ಕೆ ಸಾಧ್ಯವಾಗುವಂತಹದ್ದು. ಗೋವಿಂದ ಗೋವಿಂದ ಅಂತಂದ್ರೆ ಏನು? 4 ವೇದಗಳ ಒಡೆಯ ಅಂತ ಒಂದು ಹೇಳ್ತಾರೆ. ಅನೇಕ ಅರ್ಥಗಳನ್ನ ಕೊಡ್ತಾರೆ. ಗೋವಿಂದ ಅಂದ್ರೆ ವೇದಗಳನ್ನ ರಕ್ಷಣೆ ಮಾಡುವನು. ಮತ್ತೆ ಅಂತರ್ಯಾಮಿ ಅಂತ ಹೇಳ್ತಾರೆ. ಅಂತರ್ಯಾಮಿ ಅಂತಂದ್ರೆ ಸ್ವಲ್ಪ ನಾವು ವಿಚಾರ ಮಾಡಿದಾಗ ಈಗ ವೇದಗಳಲ್ಲಿ ಏನ್ ಹೇಳುತ್ತೆ? ಆತ್ಮನ ಬಗ್ಗೆ ಹೇಳುತ್ತೆ. ಈ ಆತ್ಮನ ಬಗ್ಗೆ ಹೇಳುತ್ತೆ. ಆತ್ಮನೇ ಗೋವಿಂದ. ಗೋವಿಂದ ಅಂದ್ರೆ ಸರ್ವಾಂತರ್ಯಾಮಿ, ಚರ ಅಚರ ಎಲ್ಲದರಲ್ಲೂ ಸಹ ಆವೃತವಾಗಿರುವಂತಹದ್ದು, ಎಲ್ಲದರಲ್ಲೂ ಇರುವಂತಹದ್ದು ಯಾವುದು? ಆತ್ಮನೋ, ಆತ್ಮನೇ ಗೋವಿಂದ ಅಂತಂದ್ರೆ ಅಂತಹ ಅಂತರ್ಯಾಮಿ. ಈ 4 ಪದಗಳಿಗೆ, ಹೆಸರುಗಳಿಗೆ ಈ ರೀತಿಯ ಅರ್ಥವನ್ನು ನಾವು ಕೊಡಬಹುದು ಇಲ್ಲಿ. ಇನ್ನು ಎಲ್ಲವನ್ನೂ ಸಹ ಜ್ಞಾನಕ್ಕೆ ಸಂಬಂಧಿಸಿದ್ದೇ ಆಗಿರುತ್ತೆ. ಮತ್ತೆ ನಾವು ಆ ಜ್ಞಾನವನ್ನು ನಮ್ಮ ದಿನನಿತ್ಯದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದು ಸಹ ಕರ್ಮಯೋಗದಲ್ಲಿ ಬರುತ್ತೆ. ಅದಕ್ಕೆ ಯಾವುದು ನಾನು, ಯಾವುದು ನಾನಲ್ಲ ಅನ್ನೋದನ್ನ ಪೂರ್ತಿಯಾಗಿ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಈಗ 10ನೇ ಶ್ಲೋಕವನ್ನು ಸಹ ವಿಶ್ಲೇಷಣೆ ಮಾಡೋಣ. 10ನೇ ಶ್ಲೋಕದಲ್ಲಿ ಅರ್ಜುನ ಅಷ್ಟು ದುಃಖ ತಪ್ತನಾಗಿದ್ದಾಗ ಶ್ರೀಕೃಷ್ಣ ಅಷ್ಟು ಪ್ರಸನ್ನವದನಾಗಿರ್ತಾನೆ. ಹೇಗೆ ಸಾಧ್ಯ? ನೀವು 2 ಪಕ್ಷಿಗಳು ಒಂದು ವೃಕ್ಷದ ಮೇಲೆ ಕುಳಿತಿರುತ್ತವೆ. ಒಂದು ಪಕ್ಷಿ ಏನ್ ಚೆನ್ನಾಗಿ ತಿಂತಾ ಇರುತ್ತೆ, ಆದ್ರೆ ಅದಕ್ಕೆ ದುಃಖ, ಎಷ್ಟೇ ತಿಂತಾ ಇದ್ರೂ ಸಹ ಅದಕ್ಕೆ ದುಃಖ ಅನ್ನೋದು ಹೋಗೋದೇ ಇಲ್ಲ. ಆದ್ರೆ ಇನ್ನೊಂದು ಪಕ್ಷಿ ಮಾತ್ರ ಸೌಮ್ಯವಾಗಿ ನಗನಗ್ತಾ ಏನು ತಿಂತಾ ಇರಲ್ಲ, ಆರಾಮಾಗಿರುತ್ತೆ. ಅಂತಹ ಚಿತ್ರನ ನೀವು ಸಾಕಷ್ಟು ಕಡೆ ನೀವು ನೋಡ್ತಾ ಬಂದಿದ್ದೀರ. ಈ ಆಧ್ಯಾತ್ಮದ ಕಡೆಗೆ ಬಂದಾಗ ಆ ಚಿತ್ರವನ್ನು ಎಲ್ಲರೂ ನೋಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. 2 ಸೈನ್ಯಗಳು, ಶೋಕಮಗ್ನನಾದ ಅರ್ಜುನ, ಮುಗುಳ್ನಗುತ್ತಿರುವ ಅಂತರ್ಯಾಮಿ ಕೃಷ್ಣ. ಇದನ್ನ ವಿವರಿಸಿ. ಇಷ್ಟನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ 10ನೇ ಶ್ಲೋಕವನ್ನು ಸಹ ಒಂದ್ಸತಿ ಓದೋಣ, ಗೊತ್ತಾಗುತ್ತೆ. ಇದರ ಅರ್ಥವನ್ನು ಓದಿದ್ರೆ ಸಾಕಲ್ಲ. ಭಾರತ ಅಂದ್ರೆ ಧೃತರಾಷ್ಟ್ರನನ್ನ ಸಂಬೋಧನೆ ಮಾಡಿ ಸಂಜಯ ಹೇಳ್ತಾ ಇರೋದು. ನಂತರ 2 ಸೇನೆಗಳ ಮಧ್ಯದಲ್ಲಿ ಹಸನ್ಮುಖಿಯಾದ ಶ್ರೀಕೃಷ್ಣನು ದುಃಖಿತ ಅರ್ಜುನನಿಗೆ ಈ ಕೆಳಗಿನ ಮಾತುಗಳನ್ನು ಹೇಳಿದನು. ಅಂದ್ರೆ ಮುಂದೆ ಈ 11ನೇ ಶ್ಲೋಕದಿಂದ ಶ್ರೀಕೃಷ್ಣನ ಒಂದು ಉಪದೇಶ, ಆತ್ಮಜ್ಞಾನ ಶುರುವಾಗತ್ತೆ. ಈಗ ಈ ರೀತಿಯಲ್ಲಿ ಹೇಳ್ತಾನೆ. ಉಭಯೋರ್ ಮಧ್ಯೆ, ಸೇನೆಗಳ ಮಧ್ಯೆ. ಇದನ್ನ ಒಂದು ಪೂರ್ತಿ ಚಿತ್ರಣವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ 2 ಪಕ್ಷಿಗಳದ್ದು ಹೇಳಿದೆ, ಅದನ್ನೆಲ್ಲನೂ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಗೇನ್ ಅನ್ಸುತ್ತೆ ಹೇಳಿ. ಯಾರು ಹೇಳ್ತೀರಾ? ಸುಜ್ಯಾ, ಭಾರತಿ, ಸಂಧ್ಯಾಜಿ, ನಿಮ್ 3 ಜನದಲ್ಲಿ ಯಾರಾದ್ರೂ ಒಬ್ಬರು ಹೇಳಿ. ಪ್ಲೀಸ್ ನನ್ನನ್ನು ಕೇಳಲೇ ಬಿಡಿ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಾನು ಕೇಳಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದ್ರಲ್ಲಿ ನಾನು ಬರ್ತೀನಿ. ಆಯ್ತು. ಸಂಧ್ಯಾಜಿ, ನೀವು ಹೇಳ್ತೀರಾ?
ಹಲೋ, ಸಂಧ್ಯಾಜಿ ಇದ್ದೀರಾ? ಅವ್ರೇನೋ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ. ಭಾರತಿ ಅವ್ರು ಹೇಳ್ತೀರಾ? ಆಮೇಲೆ ಬಂದ್ಮೇಲೆ ಕೇಳೋಣ. ಏನ್ ಅಷ್ಟೊಂದ್ ಗೊತ್ತಿಲ್ಲ ಇದು ಮೇಡಮ್, ಹೇಳ್ತೀನಿ ಒಂದ್ ಏನ್ ಸ್ವಲ್ಪ. ಏನ್ ಫ್ಲಾಶ್ ಆಗುತ್ತೋ ಅದು ಹೇಳಿ, ಪರವಾಗಿಲ್ಲ. ಯಾಕೆಂದ್ರೆ ನಾವ್ ಎಲ್ರು ಸೇರ್ಕೊಂಡು ಇದನ್ನ ಮನನ ಮಾಡ್ತಾ ಇರೋದಲ್ವಾ. ಹಾಗಾಗಿ ಏನು ಹೇಳ್ತೀನ, ಸುಜಿ ಅವ್ರಿಗೂ ಅಷ್ಟೇ ಗೊತ್ತಿದೆ ಅವ್ರಿಗೆ, ಅವ್ರು ಹೇಳೋದಕ್ಕೆ ಹಿಂಜರಿಕೆ ಅಷ್ಟೆ. ಬೇಕಾದಷ್ಟು ಕೃಷ್ಣನ್ ವೇದಾಂತ ಕ್ಲಾಸ್ಗಳೆಲ್ಲನೂ ಅವರು ಅಟೆಂಡ್ ಮಾಡಿದ್ದಾರೆ, ಅವ್ರಿಗೆ ಎಲ್ಲ ಗೊತ್ತಿದೆ. ಹೇಳಿ. ಕೃಷ್ಣನ್ ಪ್ರಕಾರ ಇದು ಚಿಕ್ಕ ವಿಷಯನೇ ಇದು. ಯಾಕೆಂದ್ರೆ ಅವನು ದ್ವಂದ್ವ ರಹಿತ, ಅವನು ದ್ವಂದ್ವನೇ ಇಲ್ಲ. ಅವ್ನಿಗೆ ಯಾವ್ದೇ ರೀತಿ ಒಂದು ಇಂದ್ರಿಯಗಳ ಒಡೆಯನಾಗಿರೋದ್ರಿಂದ ಅವ್ನಿಗೆ ಯಾವ್ದೇ ರೀತಿ ದ್ವಂದ್ವ ಇಲ್ಲ. ಅವನಿಗೆ ಅದಕ್ಕೋಸ್ಕರ ಅವ್ನು ನಗು ಬರ್ತಾ ಇದೆ. ಯಾಕೆಂದ್ರೆ ಅರ್ಜುನನ್ ಎದುರು ಜೋರಾಗಿ ನಕ್ಬಿಟ್ರೆ, ಓ ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ಅಳ್ತಾ ಕೂತಿದೀಯಾ ಅಂತ ಜೋರಾಗಿ ನಕ್ಕಿದ್ರೆ ಅವ್ನಿಗೆ ಅವಮಾನ ಆಗುತ್ತೆ. ಯಾಕೆಂದ್ರೆ ಒಂದ್ ಮಗು ಬಿದ್ದಾಗ ಅದ್ರ ಮುಂದೆ ನಾವು ನಕ್ಬಿಟ್ರೆ ಅದಕ್ಕೊಂಥರ ಅವಮಾನ ಆಗತ್ತೆ, ಇನ್ನೂ ಜಾಸ್ತಿ ಅಳು ಬಂದ್ಬಿಡುತ್ತೆ. ಮೊದ್ಲೇ ದುಃಖದಲ್ಲಿ ಇರುತ್ತೆ ಅಂತ ಜಾಸ್ತಿ ಬರುತ್ತೆ. ಹಾಗೆ ಅರ್ಜುನ ಕೂಡ ತುಂಬಾ ದುಃಖದಲ್ಲಿದ್ದಾನೆ. ಈ ಟೈಮಲ್ಲಿ ನಾವು ನಕ್ಬಿಟ್ರೆ ಜೋರಾಗಿ ಅವನ್ಗೆ ಇದಾಗತ್ತೆ. ಧೈರ್ಯ ತುಂಬವ್ರು ಯಾರು? ಅದಕ್ಕೋಸ್ಕರ ಅಷ್ಟು ಇದ್ರಾಗ ನಗ್ದಿರೋ ಒಂಥರ ಮುಗುಳ್ ನಗೆಯಿಂದ ಅವನ್ನ ಸಮಾಧಾನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವನ್ಗೆ ದ್ವಂದ್ವ ಯಾವ್ದು ಇಲ್ದೇ ಇರೋದ್ರಿಂದ ಇವನ ದ್ವಂದ್ವನ ಹೋಗ್ಲಾಡ್ಸೋದು ಇದು ಅಂತನ್ಬಿಟ್ಟು ಕೃಷ್ಣ ನಗ್ತಾ ಇರ್ತಾನೆ. ಎರಡು ಸೀನಿ ಮಧ್ಯದಲ್ಲಿ ನಿಂತಿದ್ದಾನೆ. ಯಾವುದು ಒಂದು ಧರ್ಮ, ಒಂದು ಅಧರ್ಮ. ಅಧರ್ಮ ಯಾವುದು, ಧರ್ಮ ಯಾವುದು ಅವನಿಗೆ ಇನ್ನು ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಆದ್ರಿಂದ ಕೃಷ್ಣ ಇವನಿಗೆ ಸರಿಯಾಗಿ ಹೇಳ್ಬೇಕು, ಇದು ತುಂಬಾ ಚಿಕ್ಕ ವಿಚಾರ. ಯಾಕೆಂದ್ರೆ ಮೊದಲು ತುಂಬಾ ಹುಮ್ಮಸ್ನಿಂದ ಬಂದ ಯುದ್ಧ ಮಾಡ್ಬೇಕು ಅಂತ, ಇಷ್ಟು ಹುಮ್ಮಸ್ನಿಂದ ಬಂದವನು ಈಗ ಅಳ್ತಾ ಕೂತಿದ್ದಾನಲ್ಲ ಅನ್ನೋ ಒಂದು ಇದು ಕೂಡ ಅವನಲ್ಲಿ ಕಂಡು ಬಂದಿದೆ ಅಂತ. ಅಷ್ಟು ಗೊತ್ತಿಲ್ಲ ನನ್ಗೆ ಇದ್ರ ಬಗ್ಗೆ. ಎಲ್ಲ ಗೊತ್ತಿದೆ, ಹೇಳಿದ್ದೀರಲ್ಲ. ಇಲ್ಲಿ ವಿಚಾರ ಮಾಡೋಣ. ಸಂಧ್ಯಾಜಿ ಬಂದ್ರ ಹೇಳ್ತೀರಾ? ಹೇಳ್ತೀನಿ. ಅಂದ್ರೆ ಇಲ್ಲಿ ಈಗಾಗ್ಲೇ ನಾವು ಅರ್ಜುನನ್ ಮನಸ್ಥಿತಿ ಏನಾಯ್ತು ಅನ್ನೋದನ್ನ ನೋಡಿದ್ವಿ. ಇನ್ ಮುಂದೆ ಈಗ ಪಿಕ್ಚರ್ ಶುರುವಾಗಿದೆ. ಅಂದ್ರೆ ಈಗ ಕೃಷ್ಣ ಪರಮಾತ್ಮ ಏನನ್ನ ಹೇಳ್ತಾರೆ ಇಲ್ಲಿ ಅನ್ನೋದನ್ನ. ಈಗ ಗುರುಗಳದ್ದು ಶುರುವಾಯ್ತು. ಈಗ ಶಿಷ್ಯ ನಿವೇದನೆ ಆಯ್ತು ಇಲ್ಲಿವರೆಗುನು. ಇನ್ ಮುಂದೆ ಗುರುಗಳು ಯಾವ ರೀತಿ ಆ ಶಿಷ್ಯನ ಈ ಅನುಮಾನಗಳನ್ನ ವ್ಯಾಕುಲತೆಯನ್ನ ಹೋಗಲಾಡಿಸ್ತಾರೆ ಅನ್ನೋದನ್ನ. ಇವ್ ಯಾವಾಗ ಅರ್ಜುನ ನನ್ನ ಕೈಲಿ ಆಗಲ್ಲ, ಯುದ್ಧ ಮಾಡಕ್ ಆಗಲ್ಲ ಪ್ರಭು ಅಂತ ಕೂತ್ಕೊಂಡ್ಬಿಟ್ನೋ, ಆಗ ಶ್ರೀಕೃಷ್ಣ ಈಗ ಪಾಠ ಮಾಡಕ್ ಶುರು ಮಾಡ್ತಾರೆ, ಬೋಧನೆ ಮಾಡೋದಿಕ್ಕೆ. ಏನಪ್ಪಾ ಅಂತ ಅವ್ರಿಗ್ ನಗು ಬರುತ್ತೆ ನೋಡಿ. ಈಗ ಹೇಗೆ ಒಬ್ಬ ಮಗು, ಈಗ ನಾವು ಒಂದು ಆಟ ಆಡಕ್ ಬಂದ್ ಮಗು ಏನೋ ಚಿನ್ನಿದಾಡೋ ಏನೋ ಆಟಕ್ ಹೋಗುತ್ತೆ, ಅಲ್ಲಿ ಹೋಗಿ ಕಳ್ಕೊಂಡ್ಬಿಟ್ಟು ಬಂದ್ಬಿಟ್ಟು, ಅಯ್ಯೋ ಅಮ್ಮ ನನ್ ಚಿನ್ನಿಕೋಳಿಲ್ಲ, ನನ್ ಚೆಂಡಿಲ್ಲ, ಕಳೆದೋಯ್ತು ಅಂತ ಬಂದಾಗ ನಾವು ಯಾಕೋ ಕಳ್ಕೊಂಬಂದೆ ಅಂತ ಹೊಡೆಯಲ್ಲ. ಅವಾಗ ಏನ್ ಮಾಡ್ತೀವಿ, ಹೌದಾ ನೋಡಿ ಹೆಂಗ್ ಅಳ್ಕೊಂಡ್ ಬರ್ತಿದ್ದಾನೆ ಅಂತ ನಗ್ತಾ ನಗ್ತಾ ನಾವು ಅವ್ನನ್ನ ಹೆಂಗೆ ಸಂಭಾಳ್ಸಕ್ ಹೋಗ್ತೀವೋ ಮಗುನ. ಹಾಗೆ ಇಲ್ಲಿ ಕೃಷ್ಣ ಅವರು ಭಗವಂತ ಶ್ರೀಕೃಷ್ಣ ಗುರುವಾದ ಸ್ಥಾನದಲ್ಲಿ ನಿಂತ್ಕೊಂಡು ಕೋಪ ಮಾಡ್ಕೊಳಲ್ಲ. ಏನೋ ನೀನ್ ಅರ್ಜುನ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ, ಹೋಗು ನೀನೆಲ್ಲಾ ಯುದ್ಧ ಮಾಡ್ತೀಯ ಮಾಡೋಗು ಅನ್ಬಿಡ್ಬೋದಿತ್ತು. ಆದ್ರೆ ಈಗ ನಾವೀಗಾಗ್ಲೇ ನಾವು ಕಳೆದ ತರಗತಿಗಳಲ್ಲೂ ಕೇಳಿದೀವಿ, ಗುರುಗಳಾದವರು ಶ್ರೋತ್ರಿಯರು, ಬ್ರಹ್ಮನಿಷ್ಠರು ಆಗಿರ್ಬೇಕು ಅಂತ. ಅಂದ್ರೆ ಹೇಗೆ ಅಂದ್ರೆ, ಒಬ್ಬ ಉತ್ತಮವಾದ ಗುರು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಶಿಷ್ಯನ ಮನಸ್ಥಿತಿಯನ್ನ ಅರಿತ್ಕೊಂಡು ಅವನ ಆಳಕ್ಕೆ ಇಳಿದು ಅವನಿಗೆ ಅರ್ಥವಾಗೋ ರೀತಿನಲ್ಲಿ ಪಾಠ ಮಾಡ್ಬೇಕಾಗ್ ಬಂದತ್ತೆ. ಅವರನ್ನೇ ನಾವು ಶ್ರೋತ್ರಿಯರು ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಇಲ್ಲಿ ಏನಾಗಿದೆ, ಈಗ ಅರ್ಜುನ ಅವರು ಈಗ ಅವನ ಮಟ್ಟಕ್ಕೆ ಅಂದ್ರೆ ಅರ್ಜುನನ ಮಟ್ಟಕ್ಕೆ ಶ್ರೀಕೃಷ್ಣ ಪರಮಾತ್ಮ ಇಳಿದು ಬಂದು ಒಂದ್ ಮೆಟ್ಲು ಕೆಳಕ್ಕೆ ಬರ್ಬೇಕಾಗತ್ತೆ. ಅವ್ರ ಗುರು ನಾನು ಇಲ್ಲೇ ಇದೀನಪ್ಪಾ, ನಾನು ಹಿಂಗೆ ಕುತ್ಕೊಂಡು ಹೇಳೋದು ಅಂತ ಹೇಳಲ್ಲ. ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಲೆವೆಲ್ಗೆ ಬರ್ಬೇಕು. ಈಗ ನಾವ್ ಹೇಗೆ ಒಬ್ಬ ದಡ್ಡ ಮಗುಗೆ ಬರೆಯಕ್ ಬರ್ದೇ ಇರೋರು, ಓದಕ್ ಬರ್ದೇ ಇರೋರು ಕೂತ್ಕೊಂಡ್ ಪಕ್ಕದಲ್ಲಿ ಕೈ ಹಿಡಿದು ತಿದ್ದಿಸ್ತೀವೋ, ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮ ಅವರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಹೇಗೆ ಈಗ ನಮ್ಗೆ ಒಂದೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ಮೋಡ ಆವರಿಸಿದಾಗ ಒಂದೇ ಸರಿ ಮಿಂಚು ಮಳೆ ದಿಢೀರ್ ಅಂತ ಹೆಂಗ್ ಬಂದ್ಬಿಡುತ್ತೆ, ಹಂಗೆ ಈಗ ಇಲ್ಲಿ ಈ ಶ್ಲೋಕದಲ್ಲಿ ಅಮೃತ ಧಾರೆಯನ್ನೇ ಹರ್ಸಕ್ ಶುರು ಮಾಡ್ಬಿಟ್ರೆ ಇಲ್ಲಿ ಯಾರು ಭಗವಂತ ಶ್ರೀಕೃಷ್ಣ ಅವರು. ನೀನು ಈ ಸಮರಾಂಗಣದಲ್ಲಿ ನಿನ್ನ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಯುದ್ಧರಂಗದಲ್ಲಿ ಇವ್ರ ಅರ್ಜುನ ಮತ್ತೆ ಕೃಷ್ಣ ಪರಮಾತ್ಮ ಇರ್ತಕ್ಕಂಥ ಈ ರಥ ಏನಿದೆ,
ಈ ರಥದಲ್ಲಿ ನಿಂತ್ಕೊಂಡು ಯಾವಾಗ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಅವರು ಭಗವದ್ಗೀತೆ ಬೋಧನೆ ಮಾಡ್ತಿದ್ದಾರೋ ಅದು ಒಂದು ನಾನು ಎಲ್ಲೋ ಓದಿದ್ದೆ, ಅದು ಋಷ್ಯಾಶ್ರಮನೇ ಆಗೋಯ್ತು ಅಲ್ಲಿ. ಯುದ್ಧರಂಗದ ಬದಲಾಗ್ಬಿಡ್ತು ಅಲ್ಲಿ ವಾತಾವರಣ. ಇಲ್ಲಿ ಯುದ್ಧ ಮಾಡೋದನ್ನ ಬಿಟ್ರು, ಇಲ್ಲಿ ಬಿಟ್ಟು ಬೋಧನೆ ಮಾಡಕ್ ಶುರು ಅದೇ ಒಂದು ಗುರುಕುಲ ಆಗೋಯ್ತು. ಅಲ್ಲಿ ಒಬ್ಬ ಶಿಷ್ಯ ಗುರುವಿನ ಒಂದು ಸಂಭಾಷಣೆ ಹೇಗ್ ಶುರುವಾಗ್ಬೇಕು, ಅವನ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಬೇಕು ಗುರುವಾದವರು ಅನ್ನೋದನ್ನ ನೋಡ್ತೀವಿ. ಆ ಚಿತ್ರಣ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಇಲ್ಲಿ ಯುದ್ಧ ಅನ್ನೋದನ್ನ ಪಕ್ಕಕ್ಕೆ ಇಟ್ಟಿದೀವಿ, ಈ ಸನ್ನಿವೇಶ ಇದೊಂದು ಶ್ಲೋಕದ ರೀತಿಯಲ್ಲಿ ಬಂದಾಗ. ಈಗ ಇಲ್ಲಿ ಅದು ಸಮರಾಂಗಣ ಅಲ್ಲ, ಅದು ಬೋಧನಾ ಶಾಲೆ ಆಗ್ಬಿಟ್ಟಿದೆ. ಅದು ಇಲ್ಲಿ ಭಗವಂತ ಗುರು ಆದ್ರು, ಅರ್ಜುನ ಶಿಷ್ಯ ಆದ್ರು. ಇಲ್ಲಿ ಒಬ್ಬ ದಡ್ಡ ಶಿಷ್ಯ, ಅಂದ್ರೆ ದಡ್ಡ ಏನಲ್ಲ, ಅವನು ಜಾಣನೇ, ಅವ್ರಿಗೆಲ್ಲ ತಿಳಿದಿದೆ. ಆದ್ರೆ ಇಲ್ಲಿ ಅವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರ ಮನಸ್ಸಿನ ಮೇಲೆ ಮೋಡ ಕವಿದ ವಾತಾವರಣ ಆಗ್ಬಿಟ್ಟಿದೆ. ನಮ್ಗೆ ಒಂದೊಂದ್ಸರಿ ಅನ್ಸುತ್ತಲ್ಲ, ನಾವು ಎಷ್ಟೇ ತಿಳಿದಿದ್ರು ಒಂದೊಂದ್ ಸನ್ನಿವೇಶ ನಮ್ಮನ್ನು ಹಾಗೆ ಮಾಡ್ಬಿಡುತ್ತೆ. ಏನು ದಿಕ್ಕೇ ತೋಚಲ್ಲ, ಏನ್ ಮಾಡೋದೀಗ. ನನಗೆ ಈ ನಡುವೆ ಆಗಿದೆ, ನಿಜ ಹೇಳ್ತೀನಿ. ನನ್ಗೆ ಭಗವದ್ಗೀತೆ ಕ್ಲಾಸಿಗೆ ಬಂದ್ಮೇಲೆ ನನ್ನ ಒಂದೊಂದೇ ಸಮಸ್ಯೆಗೆ ಪರಿಹಾರ ಇಲ್ಲಿ ಕಾಣ್ತಾ ಬರ್ತಾ ಇದೆ. ಓ ಹೌದಲ್ವಾ, ನಾವ್ ಎದೆಗುಂದಬಾರ್ದಲ್ವಾ, ನಾವು ಚೈತನ್ಯಶೀಲರಾಗ್ಬೇಕಲ್ವಾ, ನಾವ್ ಹಿಂಗ್ ಮಾಡ್ಬೇಕಲ್ವಾ, ನಮ್ಮನ್ನೆಲ್ಲ ಮೀರಿದೊಂದು ದೈವ ಇದೆ ಅಲ್ವಾ, ಎಲ್ಲವನ್ನು ಭಗವಂತನ ಪಾದಕ್ಕೆ ಅರ್ಪಿಸ್ಬಿಡ್ಬೇಕಲ್ವಾ ನಮ್ಮೆಲ್ಲಾ ಸಮಸ್ಯೆನು. ಆಗ ಸ್ವಾಮಿ ತಾನಾಗೆ ನಮ್ಗೆ ಒಂದೊಂದೇ ದಾರಿ ತೋರಿಸ್ತಾ ಬರ್ತಾನಲ್ವಾ. ನಿಜ ನನ್ಗದ ಅನುಭವ ಬರ್ತಾನೂ ಇದೆ, ಆ ರೀತಿ ಆಗ್ತಾನೂ ಇದೆ. ಭಗವಂತ ಈಗ ತಾನಿಲ್ಲ ನಮಗ್ ಗೊತ್ತು, ಎಲ್ಲೂ ಕಾಣಲ್ಲ. ಎಲ್ಲ ಅಂದ್ರೆ ಈಗ ನಾವ್ ಈ ಕ್ಲಾಸ್ಗಳಲ್ಲಿ ಕಂಡಿದೀವಿ, ಪ್ರಪಂಚದ ಎಲ್ಲ ಕಲ್ಲು ಗುಡ್ಡ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನ ನಾವು ಕಂಡಿದೀವಿ. ಆದ್ರೆ ಭಗವಂತನನ್ನ ಯಾರು ನೇರವಾಗಿ ನೋಡಿಲ್ಲ. ಅಂದ್ರೆ ನಮ್ಮ ದೃಷ್ಟಿ ಇಲ್ಲಿ ಬದಲಾಗ್ಬೇಕಾಗಿದೆ. ಪ್ರತಿಯೊಬ್ಬರಲ್ಲೂ ನಾವು ಭಗವಂತನ ನೋಡ್ತಾ ಬಂದಾಗ ನಮ್ಗೆ ಒಳ್ಳೇದಾಗ್ತಾನೆ ಬರುತ್ತೆ. ನಮ್ಮಲ್ಲಿ ಸಂಕುಚಿತ ಮನೋಭಾವ ದೂರ ಆಗಿ ವಿಶಾಲ ಮನೋಭಾವ ಯಾವಾಗ ಬರುತ್ತೋ ಅವಾಗ ನಮ್ಮಲ್ಲಿ ಯಾರ್ಗುನು ನಮ್ಮಲ್ಲಿ ಸಣ್ಣ ಬುದ್ಧಿ ಕಾಣಿಸಲ್ಲ. ಅವ್ರು ಏನೇ ಮಾಡಿದ್ರು ನಮ್ಗದು ಪ್ಲಸ್ ಆಗೇ ಕಾಣಿಸ್ತಾ ಬರುತ್ತೆ. ಅವ್ರು ಏನೋ ನಮ್ಮ ಒಳ್ಳೇದಕ್ಕೆ ಹೇಳಿದ್ದಾರೆ, ನಮ್ಮ ಒಳ್ಳೇದಕ್ಕೆ ಮಾಡಿದ್ದಾರೆ ಅಂತ. ಆಮೇಲೆ ನಮ್ಗೆ ಏನೋ ಒಂದ್ ಸನ್ನಿವೇಶ, ನಿಜ ಹೇಳ್ತೀವಿ, ನಾವ್ ಯಾವ್ದೋ ಸಂಕಷ್ಟಕ್ಕೆ ಸಿಕ್ಕಾಕೋತಿದ್ದಾಗ ಮಧ್ಯ, ಈಗ ನನ್ಗೆ ಈಗ ಕಳೆದ ಒಂದ್ 3 ದಿವಸದಿಂದಾನೇ ನನ್ಗಾಯ್ತು, ಏನ್ ಮಾಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಈ ಸಮಸ್ಯೆಗೆ. ಭಗವಂತ ನಿನ್ ಮೇಲೆ ನಾನ್ ಭಾರ ಹಾಕಿದೀನಿ, ಮುಂದ್ ಹೆಜ್ಜೆ ಇಡ್ತೀನಿ, ಸರಿ ಹೋದ್ರೆ ಒಳ್ಳೇದ್ ಮಾಡ್ಸು, ಇಲ್ದೇ ಇದ್ರೆ ತಡಿ ಅಂತ. ಹಂಗೆ ಯಾರೋ ಮಧ್ಯ ಬಂದ್ ನನಗ್ ತಡೆದ್ರು, ಬೇಡ ಈ ನಿರ್ಧಾರ ತಗೋಬೇಡಿ. ನಾನ್ ಆಗ ಅನ್ಕೊಂಡೆ, ಓ ಕರೆಕ್ಟ್, ಇಲ್ಲಿ ಭಗವಂತನೇ ಇವ್ರ ರೂಪದಲ್ಲಿ ಬಂದು ನನಗ್ ನುಡ್ಸಿದ್ದಾರೆ ಅಂತ. ಹಂಗೆ ಇಲ್ಲಿ ನಮ್ ಸಮಸ್ಯೆಗಳೆಲ್ಲ ಇಲ್ಲಿ ಬಗೆಹರಿತಾ ಬರುತ್ತೆ. ಅಂದ್ರೆ ಗುರುವಾಗಿ ಯಾವಾಗ ಕೃಷ್ಣ ಪರಮಾತ್ಮ ಒಂದೊಂದು ಸಮಸ್ಯೆಗೂ ಪರಿಹಾರ ಹೇಳ್ತಾ ಬರ್ತಿದ್ದಾರೆ ಅರ್ಜುನನಿಗೆ. ಅರ್ಜುನನೇ ನಾವಿಲ್ಲೆಲ್ಲ ಯುದ್ಧರಂಗದಲ್ಲಿ ಇರ್ತಕ್ಕಂಥ ಈ ಜೀವನ ಯುದ್ಧರಂಗದಲ್ಲಿ ನಾವೆಲ್ಲರೂ ಅರ್ಜುನರೇ. ಭಗವಂತ ಅವನೊಬ್ಬನೇ ಎಲ್ಲಾನು ನುಡಿಸ್ತಾನೆ, ಆಡಿಸ್ತಾನೆ, ನಮ್ಮನ್ನ ಸಮಸ್ಯೆಯ ಸುಳಿಯಿಂದ ಮೇಲೆತ್ತಾನೆ. ಶರಣಂ. ಧನ್ಯವಾದಗಳು ಸಂಧ್ಯಾಜಿ, ಬಹಳ ಸವಿವರವಾಗಿ ಹೇಳಿದಿರಾ. ಹೀಗೆ ಇವಾಗ ಯಾಕೆ ಎಲ್ರನ್ನೂ ಒಂದು ಕೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬೊಬ್ಬರ ಅಭಿಪ್ರಾಯವೂ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ಬರ ಭಾವನೆಗಳು ಸಹ ಭಿನ್ನವಾಗಿ ಇರುತ್ತೆ. ಹಾಗಾಗಿ ಯಾವ್ದಾದ್ರು ಒಂದನ್ನು ನೋಡಿದ್ರೆ ಒಬ್ಬ ಮನುಷ್ಯ ಒಂದು ರೀತಿಯಲ್ಲಿ ಅದನ್ನ ತೆಗೆದುಕೊಳ್ತಾನೆ, ಇನ್ನೊಬ್ಬ ಮನುಷ್ಯ ಇನ್ನೊಂದು ರೀತಿಯಲ್ಲಿ ತೆಗೆದುಕೊಳ್ತಾನೆ. ಹಾಗಾಗಿ ನಾವು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದ್ರಿಂದ ಅಷ್ಟು ಸಹ ಕಲೆಕ್ಟಿವ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ಅದು ಹೀಗೂ ಇರ್ಬೋದಾ ಅಂತಬಿಟ್ಟು ನಾವು ತಿಳಿದುಕೊಳ್ತೀವಿ. ಅಲ್ಲ ಹೌದಮ್ಮ, ಇಲ್ಲಿ ನಾವು ಇದ್ರ ಅರ್ಥ, ಶ್ಲೋಕಗಳ ಅರ್ಥ ಅಷ್ಟೇ ತಿಳ್ಕೊಳ್ದೇನೆ ಇದನ್ನ ನಮ್ ಜೀವನಕ್ಕೆ ಅಳವಡಿಸ್ಕೊಂಡಾಗ ಪರ್ಫೆಕ್ಷನ್ ಬರ್ತಾ ಬರುತ್ತೆ. ಇದು ಹೌದಲ್ವಾ? ಈ ಶ್ಲೋಕದಲ್ಲಿ ನಮ್ಗೆ ಹೇಳಿರೋದು ಇದನ್ನೇ ಅಲ್ವಾ ಅನ್ನೋದನ್ನ ನಾವು ಆ ಈಗ ಹೇಳಿದ್ವಲ್ಲ, ಕೆಳಮಟ್ಟಕ್ಕೆ ಇಳಿದ ಅರ್ಜುನ ಯಾವ ಮಟ್ಟದಲ್ಲಿದ್ದಾನೆ ಅಲ್ಲಿ ಬಂದು ಗುರು ಹೇಗ್ ಬೋಧನೆ ಮಾಡಿದ್ರು, ಹಾಗೆ ನಾವು ಈಗ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ಅಷ್ಟೇ. ನಾವು ಇದ್ರ ಬರೀ ಶ್ಲೋಕ ಇಷ್ಟೇ ಅಲ್ವಾ, ಇದ್ರ ಅರ್ಥ ಇಷ್ಟೇ ಅಲ್ವಾ ಅಂತ ಅಷ್ಟೇ ತಗೊಳ್ದೆ, ಅದನ್ನ ನಮಗ್ ಅಳವಡಿಸ್ಕೊಂಡಾಗ ನಮ್ಗೆ ಅದ್ ಇನ್ನೂ ಚೆನ್ನಾಗ್ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ನಾವೇ ಅರ್ಜುನನ್ನ ಒಂದೊಂದ್ ಮುಂದೆ ಹೋಗುವಾಗ ಒಂದೊಂದ್ ಪಾತ್ರದಲ್ಲೂ ನಾವು ಅರ್ಜುನ ಅಂತಲೂ ನುಡಿತಾ ಇರೋ ಭಗವಂತ ಶ್ರೀಕೃಷ್ಣ ನಮಗಾಗೆ ನುಡಿತಿರೋ ಒಂದು ಗುರು ಅಂತಲೂ ನಾವ್ ಅನ್ಕೊಂಡ್ಬಿಟ್ರೆ ನಮ್ಗೆಲ್ಲ. ಇಬ್ರು ತುಂಬಾ ಅದ್ಭುತವಾಗಿ ಹೇಳಿದೀರಾ. ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಸಹ ಚಿಂತನೆ ಮಾಡೋಣ. ಇವಾಗ ಹಸನ್ಮುಖಿಯಾದ ಶ್ರೀಕೃಷ್ಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಅಂದ್ರೆ ಪರಮಾತ್ಮ. ಪರಮಾತ್ಮ ಅಂತಂದ್ರೆ ನೀವು ಇವಾಗೆಲ್ಲ ಆಧ್ಯಾತ್ಮದಲ್ಲಿ ಇರುವಂತಹವ್ರೆ. ಆತ್ಮನ ಸ್ವರೂಪ ಏನು? ಸಚ್ಚಿದಾನಂದ ಸ್ವರೂಪಿ, ಯಾವಾಗ್ಲೂ ಆನಂದ ಸ್ವರೂಪಿ. ಅದಕ್ಕೆ ಅವನು ಹಸನ್ಮುಖವಾಗಿರ್ತಾನೆ ಯಾವಾಗ್ಲೂ. ಅವನಿಗೆ ಯಾವ್ದು ಎಲ್ಲ ಅಸಂಗ
ಯಾವುದರ ಬಾಧೆನೂ ಇಲ್ಲ, ಏನೂ ಇಲ್ಲ, ಏನೇ ಆಗಲಿ ಅವನು ಹಸನ್ಮುಖ. ಯಾವಾಗ್ಲೂ ಅವನ ಸ್ವಸ್ವರೂಪದಲ್ಲಿ ಇರ್ತಾನೆ. ಹಾಗಾಗಿ ಶ್ರೀಕೃಷ್ಣ ಯಾವಾಗಲೂ ಚಿಂತೆಗೊಳಗಾಗೋದೇ ಇಲ್ಲ, ಯಾವಾಗಲೂ ಹಸನ್ಮುಖಿನೇ. ಆದರೆ ಅರ್ಜುನ ದುಃಖ ತಪ್ತನಾಗೋಗ್ಬಿಟ್ಟಿದ್ದಾನೆ, ಯಾಕೆಂದರೆ ಅವನು ನಮ್ಮ ಥರ ಜೀವಿ. ಆದರೆ ಇವಾಗ ಎಚ್ಚೆತ್ತೇ ಇರ್ತಾನೆ ಅನ್ನೋದನ್ನು ನಾವು ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡಿದ್ದೀವಿ. ಇವಾಗ ಎಚ್ಚೆತ್ಕೊಳ್ತಾ ಇದ್ದಾನೆ, ಜಾಗೃತನಾಗಿದ್ದಾನೆ. ಅಂದರೆ ಆತ್ಮಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೆ ಅವನಿಗೆ ಎಚ್ಚರಿಕೆ ಆಗಿದೆ, ಅವನು ಪೂರ್ತಿಯಾಗಿ ಮಲ್ಕೊಂಡಿಲ್ಲ. ಅವನಿಗೆ ಏನು ಯಾತಕ್ಕೆ ದುಃಖ ಅಂದರೆ, ಯಾವಾಗ ನಾವು ಈಗ 8ನೇ ಶ್ಲೋಕದಲ್ಲಿ ನಾವು ಅರ್ಥವನ್ನು ತಿಳ್ಕೊಳ್ಳುವಾಗ ವಿಚಾರ ಮಾಡಿದ್ವಿ, ಯಾವಾಗ ನಾನು ದೇಹ ಮನಸ್ಸು ಬುದ್ಧಿ ಅಂತ ಆಗ್ತೀನೋ, ದೇಹ ಅಂತ ಆದಾಗ ನಾನು ಹುಟ್ಟು ಸಾವಿನ ಒಳಗಡೆ ಪರಿಮಿತ ಮತ್ತು ಈ ದೇಹಕ್ಕೆ ಮಾತ್ರ ಸೀಮಿತ. ಒಂದು ಕಾಲಮಿತಿಗೆ, ಒಂದು ದೇಶ ಕಾಲ ದೇಶಕ್ಕೆ ಸೀಮಿತ. ನನ್ನನ್ನು ಗುರುತಿಸ್ಕೊಳ್ಳೋದು ಹೇಗೆ, ನಾನು ಹೆಂಗಸು ಗಂಡಸು, ನಾನು ಅಮ್ಮ ಅಜ್ಜಿ ಮಗಳು, ಹೀಗೆ ಅನೇಕ ನಮ್ಮ ಪಾತ್ರಗಳ ಮುಖಾಂತರ ನಾನು ಗುರುತಿಸ್ಕೊಳ್ತೀನಿ. ಹಾಗೆ ಬೇರೆಯವ್ರನ್ನೂ ಅದೇ ರೀತಿಯಲ್ಲಿ ನನಗೆ ಅವ್ರಿಗೆ ಕಾಯಿಲೆ ಬಂತು, ಅವ್ರು ಸತ್ತು ಹೋಗ್ತಾರೆ, ಹಾಗೆ ನನಗೂ ಕಾಯಿಲೆ ಬಂತು, ಆವಾಗ ನನಗೆ ಹಾಗಾಗತ್ತೆ ಹೀಗಾಗತ್ತೆ ಸತ್ತು ಹೋಗ್ತೀನಿ ಅನ್ನೋದು, ಆ ರೀತಿಯ ಪರಿಮಿತಿಯಲ್ಲಿ ನಾನು ಬಂದಿಯಾಗ್ತೀನಿ. ಹಾಗೆ ಮನಸ್ಸಿಗೂ ಅಷ್ಟೇ, ದುಃಖಗಳಾದಾಗ ನನಗೆ ಆಯಿತು ಅಂತಂದ್ಬಿಟ್ಟು ಅಂದ್ಕೊಳ್ತೀನಿ. ಹಾಗೆ ಅವನು ಇವಾಗ ಅವರೆಲ್ಲ ಸತ್ತು ಹೋಗ್ತಾರೆ, ನಾನು ಬಲಾಢ್ಯ, ನನಗೆ ಚೆನ್ನಾಗಿ ಗೊತ್ತಿದೆ ಯುದ್ಧ ಮಾಡೋದು, ಯುದ್ಧ ಕೌಶಲ್ಯದಲ್ಲಿ ಅರ್ಜುನನ ಮೀರಿಸುವಂಥವ್ರು ಯಾರೂ ಇಲ್ಲ. ಅದರಿಂದ ಅವರನ್ನೆಲ್ಲ ಕೊಂದು ಹಾಕ್ಬಿಟ್ರೆ ಏನು ಗತಿ, ಅವರು ಇಲ್ವಾಗಿ ಹೋಗ್ತಾರೆ ಅಂತಂದರೆ ಅವನು ದೇಹಕ್ಕೆ ಸೀಮಿತವಾಗಿದ್ದಾನೆ. ಮತ್ತೆ ದುಃಖ ಅಂತಂದ್ರೆ ಮನಸ್ಸಿಗೆ ಸೀಮಿತವಾಗಿ ಇದ್ದಾನೆ. ಹಾಗಾಗಿ ಅವನಿಗೆ ದುಃಖ. ಆ 2 ಪಕ್ಷಿಗಳನ್ನ ನಾನು ಹೇಳಿದೆ ಅಲ್ವಾ, ಒಂದು ಮರದ ಮೇಲೆ ಕೂತ್ಕೊಂಡಿರುವಂತಹ 2 ಪಕ್ಷಿಗಳು. ಒಂದು ಪಕ್ಷಿ ಹಣ್ಣುಗಳನ್ನ ಏನು ತಿಂತಾ ಇರುತ್ತೆ, ಆದರೂ ಅದಕ್ಕೆ ದುಃಖ ದುಃಖ ದುಃಖ. ಇನ್ನೊಂದು ಪಕ್ಷಿ ಹಸನ್ಮುಖವಾಗಿ ಸುಮ್ಮನೆ ನೋಡ್ತಾ ಇರುತ್ತೆ. ಅದಕ್ಕೆ ಕೇಳುತ್ತೆ, ನಾನು ಇಷ್ಟು ತಿಂತಾ ಇದ್ದೀನಿ, ನೀನು ಸುಮ್ಮನೆ ಕೂತಿದ್ಯಾ, ನೀನು ಸಂತೋಷವಾಗೇ ಇದೆಯಾ, ನನಗಾದರೆ ದುಃಖ ಆಗ್ತಾ ಇದೆ ಯಾಕೆ ಅಂತ. ಆವಾಗ ಅದು ಸುಮ್ಮನೆ ಇರುವಂತಹ ಹಕ್ಕಿ ಹೇಳುತ್ತೆ, ನೀನು ತಿಂತಾ ಇದೆಯಾ, ಅದಕ್ಕೋಸ್ಕರ ಅದರ ಒಂದು ವಾಸನಾ ಬೀಜಗಳು ಇರುತ್ತಲ್ಲ, ಅದಕ್ಕೆ ನಿಂಗಿನ್ನೂ ಬೇಕು ಬೇಕು ಅನ್ನೋದು ರಾಗ. ಅದನ್ನು ಯಾರಾದರೂ ಕದ್ಕೊಂಡು ಹೋಗ್ಬಿಡ್ತಾರೆ ಅಂತಂದ್ಬಿಟ್ಟು ಇನ್ನೂ ಗಪ ಗಪ ಅಂತ ತಿಂತಾ ಇದೆಯಾ ನೀನು, ಅದಕ್ಕೆ ನಿಂಗೆ ತೃಪ್ತಿ ಅನ್ನೋದು ಇಲ್ಲ, ಅದಕ್ಕೆ ನಿಂಗೆ ದುಃಖ ಆಗ್ತಾ ಇರೋದು. ಯಾರಾದರೂ ಬಂದ್ಬಿಡ್ತಾರೇನೋ, ಅದನ್ನು ತಗೊಂಡ್ಬಿಡ್ತಾರೇನೋ, ಇಲ್ಲಿ ಬಿಟ್ಟಿರೋ ಅಷ್ಟನ್ನು ನಾನೇ ತಿಂದ್ಬಿಡ್ಬೇಕು, ಬೇರೆಯವ್ರಿಗೆ ಕೊಡಬಾರ್ದು, ಈ ರೀತಿಯ ವಿಚಾರಗಳು ನಿನ್ನಲ್ಲಿದೆ, ಅದಕ್ಕೋಸ್ಕರ ನಿನಗೆ ದುಃಖ. ನನಗೇನಿಲ್ಲ, ನಾನು ಸುಮ್ಮನೆ ಆರಾಮಾಗಿ ಕೂತಿದ್ದೀನಿ, ಯಾಕೆಂದರೆ ಫಲವನ್ನು ನಾನು ಭುಂಜಿಸ್ತಾ ಇಲ್ಲ ಅಂತಬಿಟ್ಟು. ಅದಕ್ಕೆ ಕರ್ಮಯೋಗವನ್ನು ಮಾಡಿ ಅಂತ ಹೇಳೋದು. ಮುಂದೆ ಶ್ರೀಕೃಷ್ಣ ಹೇಳ್ತಾರೆ, ಕರ್ಮಯೋಗವನ್ನು ಮಾಡಿದಾಗ ಫಲವನ್ನು ಬಿಟ್ಬಿಡು ಅಂತಬಿಟ್ಟು. ಫಲವನ್ನು ಈಶ್ವರಾರ್ಪಣೆ ಮಾಡಿದಾಗ ನಾವು ಆ ಭಗವಂತ ಕೊಡುವಂಥ ಪ್ರಸಾದವನ್ನು ಮಾತ್ರ ತೆಗೆದುಕೊಂಡಾಗ ನಮಗೆ ಈ ಶೋಕ ಅನ್ನೋದು ಇರಲ್ಲ, ಈ ರಾಗ ಅನ್ನೋದು ನಮಗೆ ಇಲ್ಲವಾಗ್ಬಿಡುತ್ತೆ. ಈ ರೀತಿಯಲ್ಲಿ ಮುಂದೆ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಇಲ್ಲಿ ಸೇನೆ ಮತ್ತೆ ಇದರ ಎಲ್ಲೂ ಇದು ಬಹಳ ಸುಂದರವಾಗಿದೆ ಈ ಶ್ಲೋಕ ಮಾತ್ರ. ಈ ಇಂದ್ರಿಯಗಳು ನಾವು ವಿಚಾರ ಮಾಡಿದ್ವಿ. ಇಂದ್ರಿಯಗಳು ಅಂತಂದ್ರೆ ಈ 5 ಕುದುರೆಗಳು ಇವೆ ನೋಡಿ. ಈ 5 ಕುದುರೆಗಳು ನಮ್ಮ ಇಂದ್ರಿಯಗಳ ಪ್ರತೀಕ. ಈ ಮನಸ್ಸು ಅನ್ನೋದು ಇಲ್ಲಿ ಕಡಿವಾಣ. ಅದರ ಬುದ್ಧಿಯ ಕೈಯಲ್ಲಿ ಕೊಡಬೇಕು. ಬುದ್ಧಿಯ ಕೈಯಲ್ಲಿ ಕೊಟ್ರೆ ಅಲ್ಲಿ ವಿವೇಕ ಅನ್ನೋದು ಜಾಗೃತವಾದಾಗ ಶ್ರೀಕೃಷ್ಣನಂತಹ ಒಂದು ಜ್ಞಾನ, ಅಂದರೆ ಭಗವದ್ಗೀತೆಯ ಜ್ಞಾನ ಅಲ್ಲಿ ಬರುತ್ತೆ. ನಾವು ಅದಕ್ಕೋಸ್ಕರ ನಾವು ಬುದ್ಧಿಯ ಕೈಗೆ ಯಾವಾಗ್ಲೂ ಈ ಕಡಿವಾಣವನ್ನು ಕೊಡಬೇಕು.
ಅಲ್ಲಿ ವಿವೇಕವನ್ನ ನಾವು ಜಾಗೃತಗೊಳಿಸ್ಬೇಕು. ಇದು ಒಂದು ರಥ ಇದೆಯಲ್ಲ, ಇದೇ ದೇಹ. ಈ ರಥದಲ್ಲಿ ಇರುವಂತಹವನು, ಜೀವಿಯಾದಂಥವನು ಅರ್ಜುನ. ಈ ಅರ್ಜುನನಿಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವನು ನಾನು ದೇಹ, ಮನಸ್ಸು, ಬುದ್ಧಿ ಅಂತಂದ್ಬಿಟ್ಟು ಅನ್ಕೊಂಡಿದ್ದಾನೆ. ಆದರೆ ಇಲ್ಲೇ ಇರುವಂತಹ ಅಂತರ್ಯಾಮಿಯಾದಂತಹ ಪರಮಾತ್ಮ ಇದ್ದಾನೆ ಅನ್ನೋದು ತಿಳುವಳಿಕೆ ಇಲ್ಲ. ಆದರೆ ಅವನು ವಿವೇಕವನ್ನು ಉಪಯೋಗಿಸಿದಾಗ ಆ ಭಗವಂತನ ದರ್ಶನ ಆಗುತ್ತೆ, ಆತ್ಮಜ್ಞಾನ ಅನ್ನೋದು ಬರುತ್ತೆ. ಯಾವಾಗ ಬರುತ್ತೆ? ಅವನು ಹೀಗೆ ಅವನ ಶಸ್ತ್ರಾಸ್ತ್ರಗಳನ್ನ ತ್ಯಾಜ್ಯ ಮಾಡ್ಬಿಡ್ತಾನೆ. ಶಸ್ತ್ರಾಸ್ತ್ರಗಳು ಅಂತಂದ್ರೆ ಏನು? ಕೇಂದ್ರಿತ ಚಟುವಟಿಕೆಗಳ ತ್ಯಾಗ. ಈ ಶಸ್ತ್ರ ಅಂದ್ರೆ ಮತ್ತೆ ಅಸ್ತ್ರ ಅಂದ್ರೆ ಬಿಲ್ಲು ಬಾಣಗಳು, ಮತ್ತೆ ಇದು ಶಸ್ತ್ರಗಳು ಅಂತಂದ್ರೆ ಕೈಯಿಂದ ಉಪಯೋಗಿಸೋದು, ಕತ್ತಿ, ಬಾಕು ಅಂಥದ್ದು. ಅಸ್ತ್ರಗಳು ಪಾಶುಪತಾಸ್ತ್ರ ಅಂತದ್ದೆಲ್ಲ ಅಸ್ತ್ರ, ಬಾಣಗಳು ಅಂತದ್ದೆಲ್ಲ ಅಸ್ತ್ರ. ಅಸ್ತ್ರಗಳು ಅಂದ್ರೆ ಮಂತ್ರಿಸಿ ಬಿಡೋ ಅಂತದ್ದು ಅಲ್ವಾ ಮೇಡಮ್? ಈ ಬಾಣಗಳ ತರದ್ದು ಮಂತ್ರ ಶಕ್ತಿ, ಮಂತ್ರದಿಂದ ಬಿಡುವಂತದ್ದು. ಒಂದು ಪಾಶುಪತಾಸ್ತ್ರ ಅಂತದ್ದೆಲ್ಲ ಇದೆಯಲ್ಲ, ವರುಣಾಸ್ತ್ರ, ಹೌದೌದು ವರುಣಾಸ್ತ್ರ ಅದೆಲ್ಲ ಮಂತ್ರಿಸಿ ಬಿಡುವಂತಹದ್ದು. ಅದು ನಮ್ಮಿಂದ ಹೊರಗಡೆಗೆ ಅದು ಎಸೆಯಲ್ಪಡುತ್ತೆ. ಆ ಮಂತ್ರ ಶಕ್ತಿಯಿಂದ ಅದು ಹೋಗಿ ತಾಕುತ್ತೆ, ಆ ಶತ್ರುವನ್ನ ನಾಶ ಮಾಡುತ್ತೆ. ಈ ಅಸ್ತ್ರಗಳು ಅಂತಂದ್ರೆ ಅದು ಕೈಯಿಂದ ಹಿಡ್ಕೊಂಡು ಯುದ್ಧ ಮಾಡುವಂತಹವು. ಇವು ಎಲ್ಲವೂ ಸಹ ನಮ್ಮಲ್ಲಿ ಈ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡುವಾಗ ಈ ಅಹಂ ಅನ್ನೋದು ಏನೇನೋ ಅದಕ್ಕೆ ತಕ್ಕ ಹಾಗೆ ಬೇಕಾದಷ್ಟು ಉಪಾಯಗಳನ್ನ ಬಳಸುತ್ತೆ. ಏನು ಮಾಡಿದ್ರು ಅವನಿಗೆ ಆಗ್ಲಿಲ್ವಲ್ಲ, ಆ ತಾಪವನ್ನ ತಡ್ಕೊಳ್ಳೋದಕ್ಕಾಗ್ಲಿಲ್ವಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಅವನ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೆಳಗಡೆಗೆ ಬಿಸಾಕ್ಬಿಟ್ಟ. ಅಂದ್ರೆ ಅಹಮ್ಮನ ಪೂರ್ತಿಯಾಗಿ ಅವನು ಸಂಪೂರ್ಣವಾಗಿ ತೆಗ್ದಾಕ್ಬಿಟ್ಟ ಅಂತ. ಆಗ ಅಹಂ ಯಾವಾಗ ಹೋಯ್ತೋ ಆಗ ಅಷ್ಟೇ ಶ್ರೀಕೃಷ್ಣನ ದರ್ಶನ ಆಗಿದ್ದು, ಗುರುವಿನ ದರ್ಶನ ಆಗಿದ್ದು, ಸದ್ಗುರು ಬಂದಿದ್ದು ಆಗಲೇ. ಅದಕ್ಕೆ ಮೊದ್ಲು ಬರ್ಲಿಲ್ಲ ಸದ್ಗುರು. ಅವನು ಎಷ್ಟು ಪ್ರಲಾಪನೆ ಮಾಡಿದ್ರು ಎಲ್ಲ ಪೂರ್ತಿ ತ್ಯಾಗ ಮಾಡಿದಾಗ, ಪೂರ್ತಿ ಶರಣಾಗತಿ ಆದಾಗ ಮಾತ್ರ ಸದ್ಗುರುವಿನ ದರ್ಶನ ಆಯ್ತು. ಪೂರ್ತಿಯಾಗಿ ಕೆಳಗಡೆ ಹಾಕ್ಬಿಟ್ಟ, ಇನ್ನಿನ್ಬಿಟ್ರೆ ಇನ್ನಿಲ್ಲಪ್ಪ ಅಂತಂದ್ಬಿಟ್ಟು. ಆಗ ಏನಾಗತ್ತೆ ಅಂದ್ರೆ ಇಲ್ಲಿ ಒಂದಷ್ಟು ಈ ಅಹಂ ಕೇಂದ್ರಿತ ಚಟುವಟಿಕೆಗಳ ತ್ಯಾಗವನ್ನ ಮಾಡ್ತಾನೆ. ಅಂದ್ರೆ ಈ ಬತ್ತಳಿಕೆ ಇದು ಏನಿದೆ, ಧನಸ್ಸು, ಬಿಲ್ಲು, ಬಾಣ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟ ಅಂತಂದ್ಬಿಟ್ಟು. ಆಮೇಲೆ ಇಂದ್ರಿಯಗಳನ್ನು ಮನಸ್ಸಿನಿಂದ ಹತೋಟಿಯಲ್ಲಿಟ್ಟಾಗ, ಅಂದ್ರೆ ನಮ್ಮ ಇಂದ್ರಿಯಗಳು ಅವನಿಗೆ ಹತೋಟಿಲಿಲ್ಲ, ಅವನಿಗೆ ದುಃಖ ತಪ್ತ ಆಗ್ಬಿಡ್ತಾನೆ. ಆದ್ರೆ ಅವನು ಒಳ್ಳೆಯ ಒಬ್ಬ, ನಾವು ಇವಾಗ ವಿಚಾರ ಮಾಡಿದ್ವಿ ಅಲ್ವಾ, ಹೇಗೆ ಗುಡಾಕೇಶ, ಆದ್ರೂ ಅವನು ಸಮರ್ಥನೆ. ಅಲ್ಲಿ ಅವನು ವಿಚಾರ ಮಾಡಿದಾಗ ಅವನ ಬುದ್ಧಿಯಲ್ಲಿ ಶ್ರೀಕೃಷ್ಣನ ಉದ್ಭವ ಆಗುತ್ತೆ. ಅಂದ್ರೆ ಸದ್ಗುರುವಿನ ಸಹಾಯದಿಂದ ಈ ಅಧರ್ಮ ಶಕ್ತಿಗಳು ಎಷ್ಟೇ ಪ್ರಬಲವಾಗಿದ್ರು, ಅವುಗಳ ಶಕ್ತಿ ಎಷ್ಟೇ ಇದ್ರೂ ಸಹ ಶ್ರೀಕೃಷ್ಣ ಇದ್ರೆ ಸಾಕು ಆ ಅಧರ್ಮವನ್ನ ಮೆಟ್ಟಿ ಧರ್ಮವನ್ನ ಗೆಲ್ಲಿಸಬಹುದು. ಆ ಶಕ್ತಿಗಳ ಮೇಲೆ ನಾವು ಜಯ ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ನಮ್ಮಲ್ಲಿ, ನಮ್ಮ ಬುದ್ಧಿಯಲ್ಲಿ ಶ್ರೀಕೃಷ್ಣನ ಒಂದು ಅವತಾರವಾಗುವ ಹಾಗೆ ನಾವು ಮಾಡ್ಕೊಳ್ಬೇಕು ಯಾವಾಗ್ಲೂ. ಅದಕ್ಕೋಸ್ಕರ ಯಾವಾಗಲೂ ವಿವೇಕ ಅನ್ನೋದನ್ನ ನಾವು ಜಾಗೃತಗೊಳಿಸ್ಕೊಂಡಿರ್ಬೇಕು. ಆಗ ಮಾತ್ರ ನಾವು
ಯಾವುದು ಸರಿ ಯಾವುದು ತಪ್ಪು ಅಂತ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದು. ಹೀಗೆ ಪೂರ್ತಿ ಶರಣಾಗತಿ ಇಲ್ಲಿಗೆ ಆಯ್ತು. ಇನ್ನ ಮುಂದಿನ ವಾರದಿಂದ ಸದ್ಗುರುಗಳು ಆತ್ಮದರ್ಶನವನ್ನ ಕೊಡ್ತಾರೆ. ಹೇಗೆ ಏನು ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಶ್ರೀಕೃಷ್ಣನ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ಈ ಆತ್ಮ ಅಂದ್ರೆ ಏನು, ನಾನು ಯಾರೋ, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಹೇಗೆ ಜೀವನವನ್ನು ಸಹ ಹೇಗೆ ಮಾಡೋದು ಅನ್ನೋದು ಸಹ ಅದ್ರ ಜೊತೆಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದನ್ನು ಸಹ ನಾವು ಪೂರ್ತಿಯಾಗಿ ನಾವು ಅಳವಡಿಸ್ಕೊಳ್ಳೋಣ. ಹೀಗೆ ನಮ್ಮ ಜೀವನವನ್ನ ಬಾಹ್ಯದಲ್ಲೂ ಅಂತರಂಗದಲ್ಲೂ ಎರಡರಲ್ಲೂ ಸಹ ಚೆನ್ನಾಗಿ ಇಟ್ಕೊಳ್ಳೋಣ. ಯಾರೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು, ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡೋಣ. ನಿಲ್ಸೋಣ. ಹೇಳಿ. ಆಂಟಿ ಒಂದ್ ಪ್ರಶ್ನೆ ಸುಮತಿ. ಹಾ ಆಂಟಿ, ಈ ದ್ರೋಣಾಚಾರ್ಯ ಕೃಪಾಚಾರ್ಯ ಎಲ್ಲ ಯಾಕಂಟಿ ಅವ್ರಿಗೆ ಧರ್ಮ ಎಲ್ಲ ಗೊತ್ತಿತ್ತಲ್ಲ, ಯಾಕೆ ಅವರು ಅವ್ರ ಕಡೆ ಕೌರವರ ಕಡೆ ಇದು ಯುದ್ಧ ಮಾಡಕ್ಕೆ? ಅವ್ರಿಗೇನು ಈ ತರ ವಿಚಾರ ಏನು, ಇವನ್ ತರ ವಿಚಾರ ಬಂತ, ದ್ವಂದ್ವ ಬಂತ? ಅವ್ರು ಯಾವಾಗ್ಲೂ ಇವ್ರ ರಾಜ್ಯಕ್ಕೂ ಹೋಗ್ಲಿಲ್ಲ, ಅವ್ರು ಇದ್ದಿದ್ದೆಲ್ಲ ಕೌರವರ ಕಡೆನೆ ಅಲ್ವಾ? ಅದಕ್ಕೆ ಅವರು ಕೌರವರ ಕಡೆನೆ ಎತ್ತಿ ಇಡೋದು ಅವ್ರ ಧರ್ಮ. ಅದಕ್ಕೋಸ್ಕರ ಅಲ್ಲೇ ನಿಂತರು. ಗೊತ್ತು ಅವ್ರಿಗೆ ಇವರು ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತು. ಆದ್ರೆ ಅಲ್ಲಿಗೆ ಯಾಕೆ ಅವ್ರು ಅಲ್ಲೇ ಅನ್ನ ತಿನ್ಕೊಂಡಿದ್ದು ಅವಾಗ ಅದು ಧರ್ಮಕ್ಕೆ ವಿರುದ್ಧ ಆಗುತ್ತೆ ಅಲ್ವಾ? ಅವರು ಇವ್ರ ಕಡೆ ಬಂದು ಸೇರ್ಕೊಂಡ್ರೆ ಅವ್ರ ಅನ್ನದ ಋಣ ಅಲ್ಲಿದೆ ಅಲ್ವಾ? ಯಾರು ಇವಾಗ ಪೋಷಣೆ ಮಾಡ್ತಾ ಇದ್ದಾರೋ ಅವ್ರ ಕಡೆನೆ ನಿಲ್ಬೇಕಲ್ವಾ? ಮತ್ತೆ ಪ್ರತಿಜ್ಞೆ ಬೇರೆ ಮಾಡಿರ್ತಾನೆ ಭೀಷ್ಮ, ನಾನು ಈ ಸಿಂಹಾಸನವನ್ನ ಕಾಪಾಡ್ತೀನಿ ಅಂತ ಬಿಟ್ಟು. ಅವನು ಭೀಷ್ಮ ಪ್ರತಿಜ್ಞೆ ಅಂತಂದ್ರೆ ಅದೇನೆ, ಅವನು ಅಷ್ಟು ಬದ್ಧನಾಗಿರ್ತಾನೆ. ಅವನ ಧರ್ಮ ಅದು. ಮತ್ತೆ ದ್ರೋಣಾಚಾರ್ಯರು ಅವ್ರ ಕಷ್ಟ ಕಾಲದಲ್ಲಿ ಇರ್ಬೇಕಾದ್ರೆ ಯಾರ ಆಶ್ರಯ ಕೊಟ್ರು? ಆ ಧರ್ಮ ಅವ್ರಿಗೆ. ಅವ್ರ ಜ್ಞಾನಿಗಳೇ, ಇಬ್ರು ಜ್ಞಾನಿಗಳೇ. ಅವ್ರಿಗೇನು ದ್ವಂದ್ವ ಇಲ್ವೇ ಇಲ್ಲ. ಅವ್ರು ಕ್ಲಿಯರ್ ಆಗಿದ್ರು. ಅದನ್ನ ಶ್ರೀಕೃಷ್ಣ ಹೇಳ್ತಾನೆ, ನೋಡು ನೀನ್ ಹೀಗೆ ಪರಿತಾಪ ಪಡ್ತಾ ಇದೀಯ, ಆದ್ರೆ ಅವ್ರು ಏನಾದ್ರು ಪರಿತಾಪ ಪಡ್ತಾ ಇದಾರ? ಅವರು ಆರಾಮಾಗಿದ್ದಾರೆ ಅಂದ್ಬಿಟ್ಟು ಹೇಳ್ತಾನೆ ಶ್ರೀಕೃಷ್ಣ. ಯಾಕಂದ್ರೆ ಯಾವಾಗ್ಲೂ ಹೇಳ್ತಾರೆ ಗುರು ಹೇಳಿದ್ದೆಲ್ಲ ಮಾಡ್ಬೇಕು ಅಂತ. ಅರ್ಜುನನ್ಗೆ ಫಸ್ಟ್ ಗುರುಗಳು ಅಂದ್ರೆ ಅವರೇ ಅಲ್ವಾ, ದ್ರೋಣಾಚಾರ್ಯರು ಅಲ್ಲನೋ? ದ್ರೋಣಾಚಾರ್ಯರು ಬೇರೆ ಕಡೆ ಹೋದಾಗ ಶಿಷ್ಯನಾಗಿ ಅರ್ಜುನ ಇನ್ನೊಂದ್ ಕಡೆ ಬರೋವಾಗ ಅದು ಯೋಚನೆ ಸಹಜ. ಯಾಕಂದ್ರೆ ಫಸ್ಟ್ ಹೇಳ್ಕೊಟ್ಟಿರೋದು ಗುರುಗಳು ಹೇಳಿದ್ದನ್ನ ಕಣ್ಮುಚ್ಕೊಂಡು ನಾವು ಅದು ಕೇಳಲೇಬೇಕು ಅಂತ. ಇವತ್ಗೂ ಅದನ್ನೇ ಹೇಳೋದು ಎಲ್ಲಾರುನು, ಗುರುಗಳನ್ನ ಪೂರ್ತಿಯಾಗಿ ಕಂಪ್ಲೀಟ್ ಸರೆಂಡರ್ ಅಂತ. ಇವಾಗ ಅವರು ಬಿಟ್ಟು ಶ್ರೀಕೃಷ್ಣನ್ನ ಗುರು ಸ್ಥಾನದಲ್ಲಿ ನೋಡ್ತಾರೆ. ಇನ್ನೊಂದು ವಿಚಾರ ಮಾಡ್ಬೇಕು. ಗುರುಗಳು ಅಂದ್ರೆ ಅವರು ಏನು ಬಿಲ್ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳು. ಅವರಿಗೆ ಏನೇನ್ ಮಾಡ್ಬೇಕು, ಅವರು ಬೇಕಾದಂತದ್ದೆಲ್ಲಾನು ಸಹಾಯವನ್ನ ಇವನು ಗುರು ಕಾಣಿಕೆಯನ್ನ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅವರ ಮಾತನ್ನ ಒಂದಿಷ್ಟು ಮೀರಿಲ್ಲ. ಈಗಲೂ ಸಹ ಅವನಿಗೆ ಪರಿತಾಪ ಆಗ್ತಾ ಇರೋದು ಅದಕ್ಕೋಸ್ಕರನೇ. ಮತ್ತೆ ಅವರು ಆತ್ಮಜ್ಞಾನವನ್ನೇನು ಹೇಳ್ಕೊಟ್ಟಿಲ್ಲ. ಅವರು ಅವನಿಗೆ ಆತ್ಮಜ್ಞಾನ ಇದುವರೆಗೂ ಗೊತ್ತಿಲ್ಲ. ಇನ್ನು ಮುಂದಿನ ಶ್ಲೋಕದಿಂದ ಶ್ರೀಕೃಷ್ಣ ಹೇಳೋದಷ್ಟೇ, ಆತ್ಮಜ್ಞಾನ ಅವನಿಗೆ ಗೊತ್ತಿಲ್ಲ ಇದುವರೆಗೂ. ಸಾಮಾನ್ಯರಲ್ಲಿ ಸಾಮಾನ್ಯನೇ. ಆದ್ರೆ ನನಗೆ ಇದರಿಂದ ಬಿಡುಗಡೆ ಬೇಕು ಅನ್ನುವ ಒಂದು ಹಂತಕ್ಕೆ ಬಂದಿರುವಂತ ಪರಿಪಕ್ವವಾದಂತಹ ಜೀವಿ ಅವನು. ಈಗ ಮುಂದೆ ನನಗೆ ಬೇರೆ ಏನೋ ಇದೆ, ಇದಕ್ಕಿಂತ ಹೈಯರ್ ಇದು ಇದೆ, ಅದನ್ನ ನಾನು ತಿಳ್ಕೊಳ್ಬೇಕು ಅನ್ನೋದು ಅವನ ಈಗಿನ ಹಂತ. ಅದಕ್ಕಾಗಿ ಸದ್ಗುರುಗಳ ಒಂದು ಅವತಾರ. ಅದೇ ಆ ದ್ವಂದ್ವವನ್ನು ಮೀರಿಸಿ ಬಂದಾಗ ಯಾವ್ದು ಧರ್ಮ ಅದನ್ನ ಆರಿಸ್ಕೋಬೇಕು ಅಂತ ಶ್ರೀಕೃಷ್ಣ ತಿಳಿಸ್ಕೊಡೋದು.
ಆ ಅಲ್ಲ, ಕನ್ಫ್ಯೂಷನ್ ಬಂದಾಗ ನೀನು ಆತ್ಮಸ್ವರೂಪಿ ಅಂತ ಮೊದ್ಲು ಜ್ಞಾನೇಶ್ವರನಾಗಿ ಆತ್ಮಜ್ಞಾನವನ್ನ ಹೇಳ್ಕೊಡ್ತಾನೆ. ಆಮೇಲೆ ನೀನು ಇದನ್ನು ಉಪಯೋಗಿಸ್ಕೊಂಡು ನೀನು ಜೀವನವನ್ನು ಹೇಗ್ ಮಾಡ್ಬೇಕು, ಇದರ ನೆಲೆಯಲ್ಲಿ ಹೇಗೆ ಜೀವನವನ್ನು ಮಾಡ್ಬೇಕು. ನಾವು ಬರೀ ಆತ್ಮಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಜೀವನ ಮಾಡಕ್ ಆಗಲ್ಲ ಅಲ್ವಾ? ಅದನ್ನು ಹೇಗೆ ಹಂತ ಹಂತವಾಗಿ ಮಾಡ್ಬೇಕು. ಮತ್ತೆ ನಮ್ಗೆ ಆತ್ಮಜ್ಞಾನ ಹೇಳಿದ ತಕ್ಷಣನೇ ನಾವು ಏನು ಕೈ ಕಾಲ ಎಲ್ಲ ಕಟ್ಕೊಂಡು ಸುಮ್ನೆ ಕೂತ್ಕೊಂಡು ಇದ್ಬಿಟ್ರೆ ಜೀವನ ನಡೆಯಲ್ಲ. ಹ್ಮ್ ಹ್ಮ್ ಅದರ ನೆಲೆಯಲ್ಲಿ ನಾನು ಪ್ರತಿಯೊಂದು ಕೆಲಸವನ್ನು ಹೇಗ್ ಮಾಡ್ಬೇಕು ಎಲ್ಲವೂ ಆ, ಈ ಒಂದು ಪ್ರಪಂಚದಲ್ಲಿ ಆಗ್ಲಿ ನನ್ನ ದೇಹದಲ್ಲಿ ಆಗ್ಲಿ ಎಲ್ಲವನ್ನೂ ನಡೀತಾ ಇರೋದು ದೈವಿಕ ಶಕ್ತಿಯಿಂದಲೇ, ನನ್ನಿಂದ ಏನು ಅಲ್ಲ ಅನ್ನೋದರ ಅರಿವು ಮೂಡಿಸ್ತಾ. ಹಾಗಾಗಿ ಎಲ್ಲವೂ ನಡೀತಾ ಇರೋದು ದೈವ ಶಕ್ತಿಯಿಂದ. ಅದರಿಂದ ಎಲ್ಲವೂ ಕೃಷ್ಣಾರ್ಪಣ ಅಂತ ಹೇಳೋದು, ಈಶ್ವರಾರ್ಪಿತ ಭಾವದಲ್ಲಿ ಕೆಲಸ ಮಾಡು ಅಂತ ಹೇಳೋದು. ಅದಕ್ಕೋಸ್ಕರ ನನ್ನದು ಅನ್ನೋದು ಇಲ್ಲ ಅಂತ, ಅಲ್ಲಿ ನನ್ನದು ಅಂತ ಅನ್ನೋದು ಅಹಮ್ಮೆಯಿಂದ ಮಾಡುವಂತಹದ್ದು, ಅದು ಕಾಮ್ಯ ಕರ್ಮ. ಯಾವಾಗ ಈಶ್ವರ ಅರ್ಪಿತ ಭಾವ ಅಂತಂದ್ರೆ ಅದು ನಿಷ್ಕಾಮ್ಯ ಕರ್ಮ. ಆ ರೀತಿಯಲ್ಲಿ ನೀನು ಜೀವನವನ್ನ ಮಾಡು ಅಂತ ಹೇಳೋದು. ಹ್ಮ್ ಸರಿ ಆಂಟಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಂಟಿ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ನಿಲ್ಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.